ಆತ್ಮ ಬಂಧುಗಳು, ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಹಾಗೆ ಪತ್ರಿಜಿ ಗುರುಗಳಿಗೆ ವಂದಿಸುತ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ. ಇದು ಹೂವುಗಳು ದೇವ್ರ ಮೇಲೆ ಇಡೋದಕ್ಕೆ ಒಂದು ಚಳಿಗಾಲದಲ್ಲಿ ದೇವ್ರ ಮೇಲೆ ಇಟ್ಟ ಹೂವು ಬಾಡೋದು ಇಲ್ಲ ಚಳಿಗೆ. ಹಾಗಾಗಿ ಹಾಗೆ ಇರ್ತಿತ್ತು. ಅದನ್ನ ತೆಗ್ದು ಆಚೆ ನಿರ್ಮಾಲ್ಯ ಅಂತ ತೆಗ್ದು ಹಾಕಿದಾಗ ಕೂತು ಸುಮ್ನೆ ಒಂದು ಚಿತ್ತಾರ ಜೋಡಿಸಿ ಈಗಾಗ್ಲೇ ಸುಮಾರು 10-15 ವರ್ಷದಿಂದ ನನ್ಗಿದ ಅಭ್ಯಾಸ. ಅಂದ್ರೆ ಅವಾಗ ನನ್ನ ಹತ್ರ ಮೊಬೈಲ್ ಇರ್ಲಿಲ್ಲ. ಆ ಹೂವುಗಳು ಬಾಡೋದಿಲ್ಲ ಅಲ್ವಾ, ಅದನ್ನೆಲ್ಲ ಕೂತು ಸುಮ್ನೆ ಒಂದ್ ಕಡೆ ಜೋಡಿಸ್ತಾ ಬಂದಾಗ ಹೀಗ್ ಯಾಕೆ ಮಾಡ್ಬಾರ್ದು ಅಂತ ಅವಾಗ ನನ್ನ ತಲೆಯಲ್ಲಿ ಒಂದು ಯೋಚನೆ ಬಂತು. ಅವಾಗಿಂದ ಈ ನಮ್ಮೂರಲ್ಲಿ ಸ್ವಲ್ಪ ಹೂವಿನ ವ್ಯಾಪಾರ ಜಾಸ್ತಿ. ಕಾಕಡ ಹೂವು, ಎಲ್ಲಾ ತರದ ಹೂವುಗಳು ವ್ಯಾಪಾರ ಜಾಸ್ತಿ. ಈ ಮಾರೋದಕ್ಕೆ ಹೂವುಗಳನ್ನ ಕಟ್ಟಿಸ್ತಾರೆ. ಆ ಕಟ್ಟುವಾಗ ವೇಸ್ಟ್ ಅಂತ ತೆಗಿತಾರೆ, ಕಾಯಿ ಮೊಗ್ಗು ಅಂತ. ಅವು ಕಟ್ಟೋದಕ್ ಬರೋದಿಲ್ಲ, ಪುಟ್ಟ ಪುಟ್ಟ ಮಗ್ಗುಗಳನ್ನ. ಅದನ್ನೆಲ್ಲ ತಿಪ್ಪೆಗ್ ಬಿಸಾಕ್ ಬಿಡ್ತಾರೆ. ಆ ತಿಪ್ಪೆಗ್ ಬಿಸಾಕೋ ಮಗ್ಗನ್ನ ನಾನ್ ತಗೊಂಡು ಅದ್ರಲ್ಲೆಲ್ಲ ಒಳ್ಳೊಳ್ಳೆ ಮಗ್ಗನ್ನ ಆಯ್ಕೊಂಡು ನಾನ್ ಈ ತರ ಚಿತ್ತಾರ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡೆ ಮೇಡಮ್. ಅದು ಅಲ್ದೆ ನಮ್ದು ಒಂದು ಚಿಕ್ಕ ಹೂ ತೋಟ ಇದೆ. ಅದ್ರಲ್ಲಿ ಎಲ್ಲಾ ತರ ಸುಮಾರು ತರದ ಹೂವುಗಳನ್ನ ಹಾಕೊಂಡಿದೀವಿ. ಗುಲಾಬಿ ರೆಕ್ಕೆಗಳೆಲ್ಲ ನೆಲಕ್ ಬೀಳತ್ತೆ ಗಾಳಿ ಮಳೆಗೆ. ಕೆಳಗಡೆ ಹೂವಿನ ಗಿಡದ ಬುಡದಲ್ಲಿ ಬಿದ್ದಿರೋಂತ ಹೂವನ್ನೆಲ್ಲ ಆಯ್ಕೊ ಬಂದು ನಾನು ಈ ತರ ಜೋಡಿಸಿ ಚಿತ್ತಾರ ಮಾಡೋದು ಒಂದು ಅಭ್ಯಾಸ. ಅದು ಒಂದು ನನಗೆ ಧ್ಯಾನದ ಸಮಯ. ಅದು ನನ್ಗೆ ಅದೊಂಥರ ಧ್ಯಾನ, ಏಕಾಗ್ರತೆ ನನಗೆ ಹೂ ಜೋಡಿಸೋದು ಅಂದ್ರೆ. ಪ್ರತಿನಿತ್ಯ ಒಂದು ತರದ ಹೂ ಜೋಡಿಸೋದು ನನಗೆ. ಏನೇ ಹೂ ಸಿಗ್ಲಿಲ್ವಾ ಇವತ್ತು, ಈಗ ತೋಟದಲ್ಲಿರೋದು ಎಲೆಗಳನ್ನೆಲ್ಲ ಕೂಡಿಸ್ಕೊಂಡು ವಿಚಿತ್ರವಾಗಿರತ್ತೆ. ಪ್ರಕೃತಿಯಲ್ಲಿ ಎಷ್ಟು ಚಿತ್ರವಾಗಿರುತ್ತೆ ಎಲೆಗಳು ಎಲ್ಲ ಕೂಡನು. ಅದನ್ನಾದ್ರೂ ಜೋಡಿಸಿ ಒಂದ್ ಚಿತ್ತಾರ ಮಾಡ್ಬೇಕು. ನನಗೆ ಪ್ರತಿನಿತ್ಯದ ಧ್ಯಾನ ಹೇಗೆ ನಮ್ಗೆ ತಿಂಡಿ ಊಟ ಹೇಗೆ ನಮ್ಗೆ ಅವಶ್ಯಕತೆಯೋ, ನನಗೆ ಈ ಒಂದು ಧ್ಯಾನ ಸ್ಥಿತಿ ತುಂಬಾ ಅಭ್ಯಾಸ ಆಗಿದೆ, ನನ್ನ ಹವ್ಯಾಸ ಇದು. ಹಾಗೆ ಅದ್ರ ಜೊತೆಗೆ ಸುತ್ತಮುತ್ತಲಿನ ಒಂದು ಜೀವನ ಅನ್ನೋದೊಂದು ಗ್ರಂಥ ಇದ್ದಾಗೆ. ಎಲ್ಲ ಸುತ್ತಮುತ್ತ ನೋಡ್ತಾ ಇದ್ರೆ ಮತ್ತೆ ಧ್ಯಾನಕ್ಕೆ ಬೆಳಗಿನ ಜಾವ 3 ಗಂಟೆಗೆ ಧ್ಯಾನಕ್ಕೆ ಕೂತಾಗ ನನಗೆ ಏನು ಧ್ಯಾನದಲ್ಲಿ ಹೊಳೆಯುತ್ತೆ ಅದ್ರ ಬಗ್ಗೆ ಆ ಹೂವಿನ ಚಿತ್ತಾರದ ಜೊತೆಗೆ 1-2 ಸಾಲು, ಅದು ಯಾವಾಗ್ಲೂ ಸದಾ 8 ಸಾಲು ಅಷ್ಟೇ ನನ್ನ ಸೀಮಿತ. ಅದನ್ನ ಬೇಕಾದ್ರೆ 30 ಪುಟಗಳವರೆಗೂ ವಿವರಿಸ್ಕೋಬಹುದು ನಾವು. ಅಷ್ಟನ್ನ ಪುಟ್ಟದಾಗಿ ಒಂದು 8 ಸಾಲು ಮಾಡಿ ಅದನ್ನ ಬರೆಯೋದು ಅಭ್ಯಾಸ. ನನ್ನ ಸ್ವಭಾವ ಅಂದ್ರೆ ಕವಯಿತ್ರಿ, ನಾನು ಸಾಹಿತಿ ಅದ್ರ ಜೊತೆಗೆ. ಹಾಗಾಗಿ ಬರೆಯೋ ಅಭ್ಯಾಸ ತುಂಬಾ ಇದೆ. 1-2 ಪುಸ್ತಕಗಳು, ಮುಂಜಾವಿನ ಮಾತು ಅನ್ನೋದನ್ನೇ ಒಂದು, ಮುಂಜಾವಿನ ಮಾತು ಮತ್ತು ಮುಂಜಾನೆಯ ಮಲ್ಲಿಗೆ ಅಂತ 2 ಪುಸ್ತಕ ಕೂಡ ಬಿಡುಗಡೆ ಆಗಿದೆ. ಮೌನ ದಿಂಚರ ಅಂತ ಒಂದು ಪುಸ್ತಕ ಬಿಡುಗಡೆ ಆಗಿದೆ. ಹೀಗೆ ಹೂಗಳು ನನಗೆ ಪ್ರಕೃತಿ ಜೊತೆ ಸ್ವಲ್ಪ ಮೌನ ಜಾಸ್ತಿ, ಮೊದಲಿಂದಲೂ ಮೌನ ಪ್ರೀತಿಸೋದು ತುಂಬಾ ಜಾಸ್ತಿ. ಹಾಗಾಗಿ ಪ್ರಕೃತಿ ಜೊತೆಲಿ ತುಂಬಾ ಹೂವುಗಳ ಜೊತೆ ಈ ತರಕಾರಿ ಹಚ್ಚುವಾಗ ತರಕಾರಿಗಳನ್ನ ಜೋಡಿಸೋದು, ಅದನ್ನೊಂದು ಫೋಟೋ ತೆಗೆದಿಟ್ಕೊಳ್ಳೋದು, ಈ ತರ ಹವ್ಯಾಸ ಮೇಡಮ್ ನಂಗೆ. ಹೂ ಚಿತ್ತಾರ ಮಾಡೋದು ನನ್ಗದೊಂದು ಧ್ಯಾನದ ಸಮಯ ಕೂಡ ಆಗತ್ತೆ. ಹೂ ಜೋಡಿಸುವಾಗ ಮತ್ತೆ ಬೇರೆ ಏನು ನನ್ನ ಇದ್ರಲ್ಲಿ ಇರೋದಿಲ್ಲ, ಅಷ್ಟು ಏಕಾಗ್ರತೆಯಿಂದ ಮಾಡ್ತೀನಿ. ಮಗ್ಗುಗಳನ್ನ ಜೋಡಿಸೋದು ಅಷ್ಟೊಂದು ಸುಲಭ ಅಲ್ಲ. ಅದು ಒಂದೇ ಸಮ ಮಗ್ಗುಗಳು ಬೇಕು. ಅದು ಒಂದೇ ಸಮ ಕೂಡ್ಸೋದಕ್ಕೂ ಕಷ್ಟನೇ, ಸ್ವಲ್ಪ ಕೂತ್ಕೊಳ್ಳಲ್ಲ. ಈ LKG UKG ಮಕ್ಕಳನ್ನ ಸಾಲಲ್ಲಿ ನಿಲ್ಲಿಸೋಷ್ಟೇ ಕಷ್ಟ ಆಗತ್ತೆ ಹೂಗಳನ್ನೆಲ್ಲ ಜೋಡಿಸೋದು ಕೂಡನು. ಆದ್ರೆ ಏಕಾಗ್ರತೆ, ತಾಳ್ಮೆ ಎರಡಿತ್ತು ಅಂದ್ರೆ ಇದು ಸಾಧ್ಯ ಅನ್ನೋದು ನನ್ನ ಒಂದು ಇದು ಸುಮಾರು ವರ್ಷದಿಂದ ನನ್ಗೆ ಅಭ್ಯಾಸ ಇದೆ ಮೇಡಮ್, ಈ ಹೂವಿನ ಚಿತ್ತಾರ. ಅಂದ್ರೆ ಈ ಹೂವಿನ ಚಿತ್ತಾರನೇ ನಿಮ್ಮನೆ ರಂಗೋಲಿನ ಮೇಡಮ್ ಬೆಳಿಗ್ಗೆ? ಹಾ ಮೇಡಮ್, ಹೊರಗಡೆ ಹಾಕ್ಲಿಕ್ಕೆ ಆಗಲ್ಲ ಇದು. ಒಂದು ಟೇಬಲ್ ತರ ಇದೆ, ಅದ್ರ ಮೇಲೆ ಜೋಡಿಸ್ಬಿಟ್ಟು ದೇವ್ರಿಗೆ ಅರ್ಪಣೆ. ಅದು ಒಂಥರ ಒಟ್ಟಲ್ಲಿ ಅದೊಂದು ಕಲೆ, ಅದು ನನಗೆ ಹವ್ಯಾಸ. ಪ್ರತಿನಿತ್ಯ ಒಟ್ಟಲ್ಲಿ ಒಂದು ಹೂ ಜೋಡಿಸೋದು ಬೆಳಿಗ್ಗೆ ಎದ್ದು. ಅದು ಹವ್ಯಾಸ. ಅಂದ್ರೆ ಇವತ್ತೇ ನಾನು ಕಳ್ಸಕ್ ಆಗಲ್ಲ, ಹಿಂದಿನ ದಿವ್ಸದ್ದು ನಾಳೆ ಆ ತರ ಇದ್ ಮಾಡ್ಕೊಂಡು ಹೋಗ್ತೀನಿ. ಬರೆಯೋದ್ ಮಾತ್ರ ನಾನ್ ಬೆಳಿಗ್ಗೆ ಧ್ಯಾನ ಮುಗಿಸ್ದಾಗ್ಲೇ ಬರೆಯಕ್ ಶುರು ಮಾಡೋದು. ಹೂವಿನ ಜೊತೆ ಬರೆಯೋದನ್ನ ಧ್ಯಾನ ಮುಗಿಸಿ 5:15 ಎದ್ದು ನಾನು ಕಣ್ ಬಿಟ್ಟಾಗ ಅದು ಬರೀಲಿಕ್ಕೆ ಶುರು ಮಾಡಿ ಅವಾಗ್ಲೇ ಬರ್ದು ಅವಾಗ್ಲೇ ಕಳ್ಸೋದು. ಫೋಟೋ ಮಾತ್ರ ಹೂವಿಂದು ನೆನ್ನೆಯದೇ ಇರುತ್ತೆ ಹಾಗೆ. ತುಂಬಾ ಅದ್ಭುತವಾದಂತ ಕಲೆ ಮೇಡಮ್ ನಿಮ್ದು. ಆ ಕಲೆ ಎಲ್ಲರಿಗೂ ಸಹ ಮಾಡೋಕೆ ಆಗೋದಿಲ್ಲ.
ಅದು ನಿಮ್ಗೆ ಹೌದು. ದೇವದತ್ತವಾಗಿ ಅಂದ್ರೆ ನಿಮ್ಗೆ ಆ ಚಿತ್ತಾರನು ಏನು ಧ್ಯಾನದಲ್ಲಿ ಬರುತ್ತಾ ಮೇಡಮ್ ಈ ತರ ಬಿಡಿಸ್ಬೇಕು ಅನ್ನೋದು, ಅಥವಾ ಟಾಪಿಕ್ ಇದು ಅಂದ್ರೆ ನೀವು ಬರಿತೀರಲ್ಲ ಅದು ಮಾತ್ರ ಬರುತ್ತಾ? ಅದು ಹೂವಿನ ಚಿತ್ತಾರ ಅಂದ್ರೆ ನಂಗೆ ಹೂವು ಎಲ್ಲಿ ನೋಡ್ತೀನಿ ನನ್ ಕೈಗೆ ನನ್ ಕಣ್ಣಿಗೆ ಯಾವ ಹೂವ ಸಿಗುತ್ತಲ್ಲ ಅದ್ ಹ್ಮ್. ತಕ್ಷಣನೇ ತಲೆಯಲ್ಲಿ ಈ ತರ ಮಾಡಬಹುದು ಅನ್ನೋದು ತಕ್ಷಣನೇ ಒಳಗ್ ಬಿಡುತ್ತೆ ಅದು. ಈ ಈ ಹೂವಿಗೆ ಈ ತರ ಜೋಡಿಸಬಹುದು ಅಂತ ಹೂ ನೋಡಿದ ತಕ್ಷಣನೇ ನನಗೆ ಒಂದು ಅದು ಮನಸ್ಸಿನಲ್ಲಿ ಚಿತ್ತಾರ ಮೂಡ್ಬಿಡುತ್ತೆ. ಸ್ವಲ್ಪ ಅದನ್ನೇ ಅನುಸರಿಸ್ಕೊಂಡು ಚಿತ್ರ ಜೋಡಿಸ್ತೀನಿ ಮೇಡಮ್. ಬರೆಯೋದ್ ಮಾತ್ರ ಧ್ಯಾನದಲ್ಲಿ ನನಗೆ ಒಳ್ಳೆಯೋದನ್ನೇ ಬರೆಯೋದು. ಏನ್ ಅನ್ಸುತ್ತೆ ಅವತ್ತಿಂದು ವಿಚಾರ. ಆಮೇಲೆ ಹಿಂದಿನ ದಿವ್ಸ ಏನೋ ನಡೆದಿರುತ್ತೆ ಅಲ್ವಾ ಸುತ್ತಮುತ್ತ, ಅದೆಲ್ಲ ಒಂಚೂರು ತಲೆಲಿರುತ್ತೆ. ಅದು ಇದು ಎಲ್ಲ ಸೇರಿಸಿ ಅದನ್ನ ಬರೀತಾ ಇರ್ತೀನಿ ಮೇಡಮ್. ಅದ್ಭುತವಾದಂತಹ ಕಲೆ ಮೇಡಮ್ ನಿಮ್ದು. ನಮ್ಮ ಧನ್ಯವಾದ ಮಾಸ್ಟರ್ಸ್ ಎಲ್ಲ ಲಾಸ್ಟಿಗೆ ಕ್ವಶನ್ಸ್ ಇರುತ್ತೆ ಮೇಡಮ್, ಅವರೆಲ್ಲ ಲಾಸ್ಟಿಗೆ ಕೇಳ್ತಾರೆ. ಇನ್ನು ನೀವು ಓಕೆ ಧ್ಯಾನದ ಅನುಭವವನ್ನ ಹಂಚ್ಕೋಬಹುದು ಮೇಡಮ್. ಮೇಡಮ್. ಓಕೆ, ನಾನು ಧ್ಯಾನಕ್ಕೆ ಬಂದಿದ್ದು ಅಂದ್ರೆ ಸುಮಾರು ಆಗ್ಲೇ 15-20 ವರ್ಷ ಆಗಿದೆ ಮೇಡಮ್ ಧ್ಯಾನಕ್ಕೆ ಶುರು ಮಾಡಿ. ಅವಾಗ ನನಗೆ ಈ ಟೈಲರಿಂಗ್ ನನ್ನ ವೃತ್ತಿ, ಟೈಲರಿಂಗ್ ಮಾಡ್ತಾ ಇದ್ದೆ, ಬಟ್ಟೆ ಹೊಲಿಯೋದು. ಈ ಸರ್ವೈಕಲ್ ಪ್ರಾಬ್ಲಮ್ ಇತ್ತು. ಅದು ಸರ್ವೈಕಲ್ ಅಲ್ಲಿ 2 ಇದು ಮೂಳೆಗಳು ಸ್ವಲ್ಪ ಪಕ್ಕಕ್ಕೆ ಜರುಗ್ ಬಿಟ್ಟಿದೆ ಅಂತ ಹೇಳಿದ್ರು. ಅವಾಗ ಏನು ಅಂದ್ರೆ ಮಲಗೋದಿಕ್ ಆಗ್ತಿರ್ಲಿಲ್ಲ, ಕೂತ್ಕೊಳ್ಳೋಕು ಆಗ್ತಿರ್ಲಿಲ್ಲ, ಬಲಗೈ ಪೂರಾ ಎತ್ತಕ್ಕೆ ಆಗ್ತಾ ಇರ್ಲಿಲ್ಲ. ಅಷ್ಟು ಸಿವಿಯರ್, ಒಂಥರ ಅಷ್ಟು ಗಾಢವಾದ ನೋವಿತ್ತು. ಮಲ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಎಷ್ಟೋ ರಾತ್ರಿ ಕೂತು ಕಾಲ ಕಳೆದಿದ್ದು ಉಂಟು. ಹಾಗಿದ್ದಾಗ ಸರಿ ಇನ್ ಮಾಮೂಲಿ ಇದ್ದೇ ಇದೆ ಅಲ್ವಾ, ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅಲ್ಲೆಲ್ಲ ಸ್ಕ್ಯಾನಿಂಗು ಎಕ್ಸ್ರೇ ಎಲ್ಲ ಆಯ್ತು. ಪೂರ್ತಿ 2 ಇದು ಮೂಳೆಗಳು ಪಕ್ಕಕ್ಕೆ ಜರುಗ್ಬಿಟ್ಟಿದೆ. ಇದಕ್ಕೆ ಆಪರೇಷನ್ ಮಾಡ್ಬೇಕು, ಹಾಗೆ ಹೀಗೆ. ಸರಿ ಸದ್ಯಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅವ್ರು ಹೇಳಿದ್ದು ಡಾಕ್ಟ್ರು ಅದೇ ಮರಳು ಚೀಲ ಕುತ್ತಿಗೆಗೆ ಹಿಂಗ್ ಹಾಕ್ಬಿಟ್ಟು ಮಲಗಿಸ್ತವ್ರು 21 ದಿವ್ಸ. ಆ 21 ದಿವ್ಸ ಕಳಿಬೇಕಾದಾಗ ಒಂದೊಂದೇ ಎಲ್ಲಾ ವಾತಾವರಣ, ನನ್ನ ಅನುಭವ, ಮನೆ ಎಲ್ಲರ ವರ್ತನೆಗಳು ಎಲ್ಲಾನು ಒಂದು ಜ್ಞಾನ ಆದಂಗೆ ಮೇಡಮ್. ಆಮೇಲೆ ಇದು ಹಾಗೆ ಒಂದು ದಿನ ಕಳೆದ್ಮೇಲೆ ಅವರು ಡಾಕ್ಟ್ರು ಹೇಳಿದ್ರು, ಇಡೀ ನಿಮ್ಮ ಜೀವಮಾನದಲ್ಲಿ ಕತ್ರಿ ಹಿಡಿಬಾರ್ದು, ಚಪಾತಿ ಹಿಟ್ಟು ಕಲಸ್ಬಾರ್ದು, ಕಸ ಗುಡಿಸ್ಬಾರ್ದು, ಮನೆ ಸಾರಿಸ್ಬಾರ್ದು, ಒಟ್ಟಲ್ಲಿ ಕತ್ತಿಂಗ್ ಬಗ್ಸಿ ಏನನ್ನು ಮಾಡ್ಬಾರ್ದು. ಇಷ್ಟೆಲ್ಲ ಅವ್ರು ಹೇಳಿ ಕಳಿಸ್ದಾಗ ನನ್ನಲ್ಲಿ ಪ್ರಶ್ನೆಗಳು. ಇದೆಲ್ಲ ಮಾಡಿದ್ಮೇಲೆ ಮತ್ತೆ ಜೀವಂತ ಶವ ಇದ್ದಾಗಿರ್ಬೇಕಲ್ವಾ, ಇನ್ನೇನೂ ಮಾಡ್ಬಾರ್ದು, ಬಲಗೈ ಎತ್ತಕ್ ಆಗ್ತಾನೆ ಇರ್ಲಿಲ್ಲ. ಇದೆಲ್ಲ ಮಾಡದೇ ಇದ್ದಾಗ ಮತ್ತೆ ಯಾಕೆ ಬದುಕಿರ್ಬೇಕು ಅಂತ ಒಂದೊಂದ್ಸಾರಿ ಅನ್ನಿಸ್ತಾ ಇತ್ತು. ಆಮೇಲೆ ಆ 21 ದಿನ ಹೇಳಿದ್ನಲ್ಲ, ಮಲಗ್ದಾಗ ಯಾರನ್ನೋ ಕೂಗಿದ್ರ ಅವ್ರಗಳಿಗೆ ಏನೋ ಕೆಲ್ಸ, ಒಂದ್ ಲೋಟ ನೀರ್ ಬೇಕು ಅಂದ್ರು ನಾನು ಎದ್ದು ಓಡಾಡೋಂಗಿಲ್ಲ. ಇದೆಲ್ಲ ನೋಡ್ದಾಗ ಈ ಜೀವನ ಬೇಕಾ ನನ್ಗೆ ಅನ್ನೋವಷ್ಟು ನಿರಾಸೆ, ಒಂಥರ ಉತ್ಸಾಹ ಎಲ್ಲ ಕಳ್ಕೊಂಡ್ಬಿಟ್ಟೆ. ಹೇಳ್ಬೇಕು ಅಂದ್ರೆ ಹೆಚ್ಚು ಉತ್ಸಾಹ ನನ್ನ ಜೀವನದಲ್ಲಿ, ಒಂಥರ ಲವಲವಿಕೆ ಅನ್ನೋದು ತುಂಬಾನೇ ಇತ್ತು. ಅಂಥವಳನ್ನ ಹಿಂಗ್ ಕಟ್ಟಾಕಿ ಮಲಗ್ಸಿದ್ರೆ ಹೇಗಿರುತ್ತೆ ಜೀವನ. ಹಾಗೆ ಒಂದ್ ದಿವ್ಸ ಟಿವಿ ನೋಡ್ತಾ ಇದ್ದಾಗ ಈ ಪ್ರಾಣಿಕ್ ಹೀಲಿಂಗ್ ಅಂತ ಒಂದು ಕೋರ್ಸ್ ಬಗ್ಗೆ ಟಿವಿಲ್ ಬರ್ತಾ ಇತ್ತು. ಬೆಂಗಳೂರಲ್ಲಿ, ನಮ್ದು ಮಧುಗಿರಿ ತಾಲೂಕು. ಮೇಡಮ್ ಒಂದ್ ನಿಮಿಷ, ಬೆಂಗಳೂರಲ್ಲಿ ಮೇಡಮ್ ಒಂದ್ ನಿಮಿಷ. ಮಾಸ್ಟರ್ ಎಲ್ರೂ ಸಹ ವಿಡಿಯೋಗಳನ್ನ ಆನ್ ಮಾಡ್ಕೊಂಡ್ರೆ ಮೇಡಮ್ಗೂ ಸಹ ಖುಷಿ ಆಗುತ್ತೆ. ಮಾಸ್ಟರ್ಸ್ ಎಲ್ರೂ ಸಹ ವಿಡಿಯೋ ಆಫ್ ಮಾಡ್ಕೊಂಡಿದ್ದೀರಾ? ನಿಮ್ಮನ್ನೆಲ್ಲ ನೋಡ್ಕೊಂಡು ಮೇಡಮ್ಗೂ ಮಾತಾಡಿದ್ರೆ ಒಂದು ಖುಷಿ ಇರುತ್ತೆ, ಉತ್ಸಾಹ ಬರುತ್ತೆ ಅಂತ ಅನ್ಕೊಂಡಿದೀನಿ. ಆದಷ್ಟು ಅವಕಾಶ ಇರ್ತಕ್ಕಂಥವ್ರು ವಿಡಿಯೋಗಳನ್ನ ಆಡ್ ಮಾಡ್ಕೊಂಡ್ರೆ ಒಳ್ಳೇದು ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಹೇಳ್ತಾ ಇದ್ದಂಗೆ ಎಲ್ರೂ ಸಹ ಅಂದ್ರೆ ಅವಶ್ಯಕತೆ ಆಗೋ ಅಂತವರು ವಿಡಿಯೋಗಳನ್ನ ಹಾಡ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮುಂದುವರಿಸಬಹುದು ಮೇಡಮ್. ಹಾಗೆ ನೋಡ್ತಾ ಇದ್ದಾಗ ಪ್ರಾಣಿ ಹೀಲಿಂಗ್ ಬಗ್ಗೆ ಒಂದು ಕಾರ್ಯಕ್ರಮ ಬರ್ತಾ ಇತ್ತು. ಡಾಕ್ಟರ್ ನಿರ್ಮಲಾ ಅಂತ ಅವರು ಪ್ರಾಣಿ ಹೀಲಿಂಗ್ ಬಗ್ಗೆ ನಾವೇ ಸ್ವತಃ ಹೀಲಿಂಗ್ ಮಾಡ್ಕೋಬಹುದು ಇದನ್ನ ಕಲ್ತ್ರೆ, ಕೋರ್ಸ್ ಮಾಡ್ತಾ ಇದ್ದೀನಿ ಅಂತ ಎಲ್ಲ ವಿಳಾಸ ಎಲ್ಲ ಬಂತು. ಅವಾಗ ನನ್ಗೆ ಅನ್ನಿಸ್ತು, ಹೌದು ನಾನು ಹೀಗೆ ಯಾಕೆ ಕಲಿಬಾರ್ದು ಇದನ್ನ ಅಂತ ಹೇಳ್ಬಿಟ್ಟು, ಸರಿ ನಮ್ಮೂರಿಂದ ಬೆಂಗಳೂರಿಗೆ 170 ಕಿಲೋಮೀಟರ್ ಆಗತ್ತೆ. 130 140 ಕಿಲೋಮೀಟರ್ ಮೇಲಾಗತ್ತೆ ಮೇಡಮ್. ಪ್ರತಿ ಶನಿವಾರ ಭಾನುವಾರ ಬೆಳಗ್ಗೆ 5 ಗಂಟೆ ಬಸ್ಸಿಗೆ ಹೋಗೋದು, ಸಂಜೆ 5 ಗಂಟೆ ಬಸ್ಸಿಗೆ ವಾಪಸ್ ಬರೋದು. ಈ ತರ ಒಂದು 6 ತಿಂಗಳು ಕೋರ್ಸ್. ಅದು 6 ತಿಂಗಳು ಕಲ್ತೆ ಅದನ್ನ.
ಪ್ರಾಣಿಕ್ ಹೀಲಿಂಗ್ ಅಂತ. ಅಲ್ಲಿ ಹೋದಾಗ ಮೊದಲನೇ ದಿವ್ಸ ಅಲ್ಲಿ ಹೋದಾಗ ಅವ್ರು ಕೂಡ ಪಿರಮಿಡ್ ಕಟ್ಟಿದ್ರು ಅಲ್ಲಿ. ನಂಗ್ ಅವಾಗ ಪಿರಮಿಡ್ ಅಂದ್ರೆ ಏನು ಇದೆಲ್ಲ ನನ್ಗೇನು ಗೊತ್ತಿಲ್ಲ ಅವಾಗ. ಆ ಪಿರಮಿಡ್ ಕೆಳಗೆ ಕೂರ್ಸಿ ನಮ್ಗೆ ಏನ್ ನೋವಿದೆ, ನಮ್ಮ ಮನ್ಸಿನಲ್ಲಿ ಏನ್ ನೋವಿದೆ ಎಲ್ಲಾನು ನಾನಿಲ್ಲಿ ಯಾರು ಇರೋದಿಲ್ಲ, ದೇವ್ರ ಮುಂದೆ ಏನೋ ಒಂದು ಶಕ್ತಿ ಇದೆ, ಅದ್ರ ಮುಂದೆ ನೀನ್ ಹೇಳ್ಕೊಂಡಂಗೆ ಎಲ್ಲಾ ಹೇಳ್ಕೊಂಡ್ಬಿಡು ಅಂತ ಆ ಮೇಡಮ್ ಹೇಳಿದ್ರು ಡಾಕ್ಟ್ರು. ಆ ಪಿರಮಿಡ್ ಕೆಳಗ್ ಕೂತಾಗ ನನಗೆ 2-3ನೇ ದಿವ್ಸಕ್ಕೆ ಏನೋ ಅದ್ಭುತ ಅನುಭವ. ಆ ಪಿರಮಿಡ್ ಕೆಳಗ್ ಕೂತು ನಾನು ಧ್ಯಾನ ಮಾಡೋದು ಹೇಳ್ಕೊಟ್ರು. ಮೊದಲನೇ ದಿವ್ಸ ಎಲ್ಲ ನಿನ್ನ ಒಳಗೆ ಏನೇನು ನೋವಿದೆ, ಸಂಕಟ ಇದೆ ಎಲ್ಲವನ್ನು ಹೇಳ್ಕೊಂಡ್ಬಿಡು, ಯಾರೆದ್ರಿಗೂ ಹೇಳ್ತಾ ಇದ್ದೀನಿ ಅನ್ನೋ ತರ ಎಲ್ಲ ಹೇಳ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟು ಎಲ್ಲವನ್ನು ಚಿಕ್ಕಂದಿನ ನೋವಾಗಿರ್ಬೋದು, ಜೀವನದ ನೋವಾಗಿರ್ಬೋದು ಎಲ್ಲಾನು ಹೇಳ್ಕೊಂಡ್ಬಿಟ್ಟು ಧ್ಯಾನ ಮಾಡೋದನ್ನ ಹೇಳ್ಕೊಟ್ರು. ಅಲ್ಲಿ 3ನೇ ದಿನ ಧ್ಯಾನ ಕೂತಾಗ ನಂಗೆ ತುಂಬಾ ಒಂಥರ ಅದ್ಭುತ ಅನುಭವ. 3 ದಿವ್ಸಕ್ಕೆ ನನ್ನಲ್ಲಿ ಒಂದು ಬದಲಾವಣೆ ಕಾಣ್ತಾ ಬಂತು. ಅವಾಗ ಕೈ ಸ್ವಲ್ಪ ಎತ್ತಬಹುದು ಅನ್ನೋ, ಊಟ ಮಾಡಿ ಸ್ವಲ್ಪ ಕೈ ಎತ್ತೋಷ್ಟು ಮಟ್ಟಕ್ಕೆ ಸ್ವಲ್ಪ ರಿಲೀಫ್ ಆಯ್ತು. ಅವಾಗ ನನ್ಗೆ ಏನಿದು ವಿಚಿತ್ರ, ಒಂಥರ ಅದು ಧ್ಯಾನದಿಂದ ಇಷ್ಟೆಲ್ಲ ಸಾಧ್ಯನಾ, ಇದು ಅಸಾಧ್ಯ ಅನ್ನೋದು ಡಾಕ್ಟರ್ ಎಲ್ಲ ಇಷ್ಟು ಹೇಳಿ ಕೈ ಬಿಟ್ಟಾಗ ಆಮೇಲೆ ಡಾಕ್ಟರ್ ಹೇಳಿದ್ರು, ಇಷ್ಟೆಲ್ಲಾ ಮಾಡದೆ ನೀವು ಒಂದಷ್ಟು ದಿನ ಕಳೆದು ಆಪರೇಷನ್ ಮಾಡ್ಬೇಕಾಗತ್ತೆ. ಆಪರೇಷನ್ ಮಾಡಿದಾಗ 70 ಭಾಗ ಗ್ಯಾರಂಟಿ ಕೊಡ್ತೀವಿ, ಇನ್ನು 30 ಭಾಗ ಗ್ಯಾರಂಟಿ ಕೊಡ್ಲಿಕ್ ಆಗಲ್ಲ. ಆಪರೇಷನ್ ಸಕ್ಸಸ್ ಆಗತ್ತೆ ಅಂತ ನಾವು ಗ್ಯಾರಂಟಿ ಕೊಡಕ್ ಆಗಲ್ಲ. ಅದು ಡಾಕ್ಟರ್ಗೆ 1.5 ಲಕ್ಷ ಫೀಸು, ಈಗಾಗ್ಲೇ 20 ವರ್ಷದಿಂದೇನೆ. ಮೆಡಿಸನ್ ಮತ್ತೆ ಆಸ್ಪತ್ರೆದೆಲ್ಲ ಬೇರೆ ಬೇರೆ ಖರ್ಚುಗಳು ನಮ್ಗೆ. ಅಲ್ಲಿ ಒಟ್ಟು ಎಲ್ಲ 2.5 ಲಕ್ಷ ಅಷ್ಟು ಖರ್ಚಾಗುತ್ತೆ ಅಂತ. ಸರಿ, ನಮ್ ತಂದೆಯವರೆಲ್ಲ 2.5 ಲಕ್ಷ ತಾನೇ ಖರ್ಚು, ನಿನಗಿಂತ ಹೆಚ್ಚ ಖರ್ಚು ಮಾಡ್ತೀವಿ ಆಪರೇಷನ್. ಕೊನೆಗೂ ನನ್ ಮನ್ಸು ಒಪ್ಲಿಲ್ಲ ಆಪರೇಷನ್ಗೆ. ಇಲ್ಲ, ನಾನು ಇದ್ದಷ್ಟು ದಿವಸ ಬೇಕಾದ್ರೆ ಹೀಗೆ ಇರ್ತೀನಿ, ನಾನು ಆಪರೇಷನ್ ಮಾಡಿಸ್ಕೊಳ್ಳೋದಿಲ್ಲ ಅಂತ. ಈ ಧ್ಯಾನಕ್ ಬಂದ್ಮೇಲಂತೂ ಸಂಪೂರ್ಣವಾಗಿ ನಂಬಿಕೆ ಬಂತು. ನಾನ್ ಮೊದಲಿನ ತರಾನೇ ಆಗ್ತೀನಿ. ಮೂರೇ ದಿವ್ಸಕ್ಕೆ ಪಿರಮಿಡ್ ಕೆಳಗ್ ಕೂತು 3ನೇ ದಿವ್ಸಕ್ಕೆ ನನ್ಗೆ ಒಂದು ಅದ್ಭುತ ಅನುಭವ. ನಾನು ಆರಾಮಾಗಿ ಓಡಾಡ್ತಾ ಇದ್ದಂಗೆ ಧ್ಯಾನದಲ್ಲಿ ಕೂತಾಗ ನಾನು ಆರಾಮಾಗಿ ಓಡಾಡ್ತಾ ಇದ್ದೀನಿ, ಬಟ್ಟೆನೂ ಹೊಲಿತಾ ಇದ್ದೀನಿ, ಎಲ್ಲಾ ಕೆಲ್ಸ ಮಾಡ್ತಾ ಇದ್ದೀನಿ, ಖುಷಿಯಾಗಿ ಒಂಥರ ಜೋರಾಗಿ ಖುಷಿಯಿಂದ ಕೂಗ್ತೀವಲ್ಲ ಹಂಗೆ ಪಿರಮಿಡ್ ಕೆಳಗ್ ಕೂಗ್ತಾ ಇದ್ದೀನಿ. ಅವಾಗ ಡಾಕ್ಟರ್ ಬಂದು ಯಾಕಮ್ಮ ಅಂದ್ರೆ ಅವಾಗ ಅವಾಗ ಕಣ್ಬಿಟ್ಟು ನೋಡ್ತೀನಿ, ನಾನು ಅಲ್ಲಿ ಕೂತಿದ್ದೀನಿ. ಈ ಅನುಭವ ಆದಾಗ ಏನಾಯ್ತು, ನಾನ್ ಚೆನ್ನಾಗ್ ಆಗ್ತೀನಿ ಅನ್ನೋ ಭರವಸೆ 100ಕ್ಕೆ 100 ಭಾಗ ನನ್ನೊಳಗ್ ಬಂತು. ಆಮೇಲೆ ಸರಿ, ಅಲ್ಲಿ 6 ತಿಂಗಳು ಅಲ್ಲಿ ಕಲ್ತ್ಮೇಲೆ ಹೀಲಿಂಗ್ ಅದು ಏನಂದ್ರೆ ಧ್ಯಾನ, ಪಿರಮಿಡ್ ಕೆಳಗ್ ಧ್ಯಾನ ಮಾಡ್ಸಿದ್ರು ಕೂಡ ಹೀಲಿಂಗ್ ಅಂದ್ರೆ ನಮ್ಮ ಸುತ್ತ ಒಂದು ಔರ ಇರುತ್ತಲ್ವಾ, ಅದನ್ನ ಕ್ಲೀನಿಂಗ್ ಮಾಡೋದೇ ಪ್ರಾಣಿಕ್ ಹೀಲಿಂಗ್. ಅದು ನಮ್ಗೆ ಯಾವ ಭಾಗದಲ್ಲಿ ನೋವಿದೆ ಅದನ್ನೆಲ್ಲ ಹೇಳ್ಕೊಟ್ರು. ಆದ್ರೆ ನಾನು ಹೆಚ್ಚು ಒತ್ತು ಕೊಟ್ಟಿದ್ದು ಧ್ಯಾನಕ್ಕೇನೆ. ಅವಾಗ ಎಡಬಿಡದೆ ನಂಗೆ ಅವಾಗ ಈ ಮಂಡಲ ಇದೆಲ್ಲ ಏನು ಇಲ್ಲ, ಹೀಲಿಂಗ್ ಬಗ್ಗೆ ಮಾತ್ರ ನಂಗೆ ಡಾಕ್ಟರ್ ಹೇಳ್ಕೊಟ್ಟಿದ್ದಷ್ಟೇನೆ. ಧ್ಯಾನ ಮಾಡೋದು ಅಂತ ಹೇಳ್ಕೊಟ್ರು. ಎಡ ಬಿಡದೆ ಧ್ಯಾನ ಮಾಡಿದ್ದು ಬೆಳಗ್ಗೆ ಸಂಜೆ ಪೂರಾ 11 ಗಂಟೆ ಕೂತ್ ಬಿಡ್ತಿದ್ದೆ ಧ್ಯಾನಕ್ಕೆ. ಆ ತರ ಕೂತಾಗ ಬರ್ತಾ 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 ನನಗೆ ಈ ನೋವಿತ್ತು ಅನ್ನೋದೇ ನನಗ್ ಮರ್ತೇ ಹೋಯ್ತು. ನಾನಿಷ್ಟು ಪೇಷಂಟ್ ಆಗಿದ್ದೆ, ಒಂಥರ ಅನುಭವಿಸ್ದೆ ನೋವು ಅನ್ನೋದನ್ನ ಮರೆಯೋಷ್ಟು ಖುಷಿ ನನ್ನೊಳಗೆ ಬಂತು. ಇದೆಲ್ಲ ಆದ್ಮೇಲೆ ಕೇದಾರ ಬೆಟ್ಟ ಹತ್ತಿದೀನಿ ಕುದುರೆ ಮೇಲೆ ನಡ್ಕೊಂಡು ಕೂಡ. ಕೇದಾರ, ಬದರಿ, ನೇಪಾಳ, ಕಠ್ಮಂಡು ಎಲ್ಲಾ ಕಡೆ ಪ್ರವಾಸ ಮಾಡಿ ಬಂದಿದೀನಿ. ಇದು ಅವ್ರು ಹೇಳಿದ್ರಲ್ವಾ, ಚಪಾತಿ ಹಿಟ್ ಕಲ್ಸ್ಬಾರ್ದು, ಕತ್ರಿ ಮುಟ್ಬಾರ್ದು, ಇಷ್ಟೆಲ್ಲಾ ಹೇಳಿದ್ ಡಾಕ್ಟ್ರಿಗೆ ಇವತ್ತು ಹೋಗಿ ಹೇಳ್ಬೇಕು ಅಂತ ಅನ್ಸುತ್ತೆ ನಂಗೆ. ಆದ್ರೆ ಬೇಡ, ನಾನ್ ಚೆನ್ನಾಗಾಗಿದ್ದೀನಲ್ವಾ. ಹಾಗಾಗಿ ಇಷ್ಟು ಎಲ್ಲಾ ಬೆಟ್ಟಗಳನ್ನ ಈಗ ಈಶಾ ಫೌಂಡೇಶನ್ ಅಂತ ಸದ್ಗುರು ಅವ್ರದ್ದು ಗೊತ್ತಿದೆ ಅಲ್ವಾ, ಅಲ್ಲಿ ಇನ್ನರ್ ಇಂಜಿನಿಯರಿಂಗ್ ಕೋರ್ಸ್ ಕೂಡ ಮಾಡಿದೆ. ನನ್ನಲ್ಲಿ ಏನು ಅಂದ್ರೆ ಯಾವುದ್ರಿಂದನೂ ಗುಣಮುಖ ಆಗ್ತೀನಿ ಅನ್ನೋ ಒಂದು ಆಸೆ. ಅದ್ರಲ್ಲೂ ಕೂಡ ಒಂದು ಟ್ರೈನಿಂಗ್ ಆಗಿದೆ, ಇನ್ನರ್ ಇಂಜಿನಿಯರಿಂಗ್ ಆಗಿದೆ. ಅಲ್ಲಿ ಕೂಡ ಚೆನ್ನಾಗೇ ಇರುತ್ತೆ.
ಆಮೇಲೆ ಮತ್ತೆ ಈ ಬ್ರಹ್ಮಕುಮಾರಿ ಸಮಾಜ ಇದೆಯಲ್ಲ ಈಶ್ವರ, ಅಲ್ಲಿ ರಾಜಸ್ಥಾನದಲ್ಲಿ ಹೋಗಿ 15 ದಿನ ಕ್ಯಾಂಪ್ ಅಲ್ಲಿ ಕೂಡ ಇದ್ದು ಅಲ್ಲಿ ಕೂಡ ಬಂದೆ. ಎಲ್ಲವನ್ನ ನೋಡಿದಾಗ ನಾನು ಈ ಪತ್ರಿಜಿ ಅವ್ರ ಧ್ಯಾನಕ್ಕೆ ಬಂದು ಸುಮಾರು 5 ವರ್ಷ ಆಯ್ತು. ಅವೆಲ್ಲ ಒಂದು ನಿಯಮಗಳನ್ನ ನೋಡಿದಾಗ ಇದು ಅತಿ ಸರಳವಾದ ಒಂದು ಧ್ಯಾನ ಪದ್ಧತಿ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಈ ಪದ್ಧತಿಗೆ ಬಂದ ಮೇಲಂತೂ ಒಂದು ಸಾರಿ ಇದೆಲ್ಲ ಆದ್ಮೇಲೆ ಕೂಡನು ಒಮ್ಮೆ ಕಾಲು ನೋವು ಬಂತು. ರಾತ್ರಿ ಮಲಗುವಾಗ 11 ಗಂಟೆ ಮನೆಯವ್ರಿಗೆಲ್ಲ ಹಾಲು ಕಾಯಿಸ್ಕೊಟ್ಟು ಎಲ್ಲಾ ಮಾಡಿ ಆರಾಮಾಗಿ ಮಲಗಿದ್ದೀನಿ. ಅಲ್ಲಿ ಮಲಗುವಾಗ ತುಂಬಾ ಚೆನ್ನಾಗಿದ್ದೆ. ಮಧ್ಯರಾತ್ರಿ ಎದ್ದಾಗ ಈ ಬಲಗಾಲು ಒಳ್ಳೆ ಟೊಮೊಟೊ ತರ ಕೆಂಪಗೆ ಬಲಗಾಲು ಮೊಣಕಾಲು ಪೂರಾ ನನ್ಗೆ ತಿರ್ಗಕ್ಕೂ ಆಗ್ತಿಲ್ಲ, ಎದ್ದೇಳಕ್ಕೂ ಆಗ್ತಾ ಇಲ್ಲ. ಇಬ್ರು ಹೆಗಲ್ ಮೇಲೆ ಹಿಂಗೆ ಕೈ ಹಾಕೊಂಡು ಬಾತ್ರೂಮಿಗೆ ಕರ್ಕೊಂಡು ಹೋದ್ರು. ಅಷ್ಟು ಕಾಲು ಊತ ಬಂದ್ಬಿಡ್ತು. ಒಂದೇ ರಾತ್ರಿ ಅಲ್ಗ 11:30 ಮಲಗಿದ್ದು 3:30 ಅಷ್ಟರಲ್ಲಿ ಕಾಲ ಆತರ ಆಗಿದೆ ಅಂದ್ರೆ ಏನು ಅಂತ ಇದುವರೆಗೂ ಈಗ ಕೂಡ ಅದು ಪ್ರಶ್ನೆ, ಏನಾಗಿತ್ತು ಅಂತ ಗೊತ್ತಿಲ್ಲ. ಆ ಕಾಲ್ ನೋವು ಕೂಡ ನಾನು ಮೈಸೂರಲ್ಲಿ ಯಾರೋ ಆಸ್ಪತ್ರೆಗೆ ಕರ್ಕೊಂಡೋದ್ರು, ಅಲ್ಲಿ ಹೋದ್ರುನು ನನ್ಗೇನೋ ಸಮಾಧಾನ ಆಗ್ಲಿಲ್ಲ. ಹೀಲಿಂಗ್ ಅಲ್ಲೇ ಧ್ಯಾನದಲ್ಲೇನೆ ನಾನು ಸರಿ ಹೋಗ್ಬೇಕು ಅಂತ ಸರಿ ಮಾಡ್ಕೊಂಡಿದೀನಿ. ಈಗಂತೂ ಆರೋಗ್ಯಪೂರ್ಣವಾಗಿದ್ದೀನಿ. ಅಂದ್ರೆ ಯಾವುದೇ ಕೆಲ್ಸ ನೀವು ಎಷ್ಟು ಗಂಟೆ ಕೆಲಸ ಮಾಡಿದ್ರು ನನಗೆ ಯಾವುದೇ ಒಂದು ಆಯಾಸ ಆಗೋದಿಲ್ಲ. ಕಾಲ್ ನೋವು, ಕೈ ನೋವು, ಕುತ್ತಿಗೆ ನೋವು, ನಂಗೆ ಕುತ್ತಿಗೆ ನೋವು ಇತ್ತು ಅನ್ನೋದು ಈಗ ನೆನಪು ಕೂಡ ಇಲ್ಲ. ಇಷ್ಟೆಲ್ಲಾ ಯಾತ್ರೆಗಳನ್ನ ಮಾಡ್ಕೊ ಬಂದಿದೀನಿ. ಇಷ್ಟೆಲ್ಲ ಇದ್ದಾಗ ಧ್ಯಾನ ಯಾಕೆ ಮಾಡಬಾರ್ದು ಅಂತ ಎಲ್ರಿಗೂ ನಾನು ಹೇಳಕ್ ಶುರು ಮಾಡಿದೆ. ನನ್ನ ಅನುಭವಗಳನ್ನ ಹೇಳಿ, ಈ ತರ ಇಷ್ಟು ದೊಡ್ಡ ಕಾಯಿಲೆನೇ ವಾಸಿ ಆಗಿದೆ ಅಂದ್ರೆ ಸಣ್ಣ ಪುಟ್ಟ ಕಾಯಿಲೆ ಯಾಕೆ ವಾಸಿ ಆಗಲ್ಲ? ಯಾಕೆ ನಾವು ದೃಢ ನಿರ್ಧಾರ ಮಾಡ್ಬಾರ್ದು? ಒಂಥರ ಏಕಾಗ್ರತೆಯಿಂದ ಧ್ಯಾನ ಮಾಡ್ಬಾರ್ದು ಅಂತ ಇವಾಗ ನಮ್ಮ ಮನೆಯಲ್ಲೇ ಧ್ಯಾನದ ಕ್ಲಾಸ್ ನಡೆಸ್ತಾ ಇದ್ದೀನಿ. ಸುಮಾರು ಒಂದು 18 ಜನ ಬರ್ತಾರೆ. ನಮ್ಮ ಮನೆ ಮೇಲೆ ಪಿರಮಿಡ್ ಕಟ್ಟೋದಕ್ಕೂ ಸಂಕಲ್ಪ ಮಾಡಿದೀವಿ. ಇನ್ನೇನು ಸ್ವಲ್ಪ ಕಾಲದಲ್ಲೇ ಪಿರಮಿಡ್ ಕೂಡ ಆಗುತ್ತೆ. ನಮ್ಮ ತೋಟದಲ್ಲಿ ಕೂಡ ಒಂದು ಸಾರ್ವಜನಿಕವಾಗಿ ಎಲ್ಲರಿಗೂ ಅನುಕೂಲ ಆಗೋಂಗೆ ಒಂದು ಧ್ಯಾನ ಮಂದಿರ ಮಾಡ್ಬೇಕು ಅಂತ ಇದ್ದೀನಿ. ಈಗ ಪ್ರತಿನಿತ್ಯ ಒಂದು 18 ಜನ ಬರ್ತಾರೆ ನಮ್ಮ ಮನೆಯಲ್ಲಿ. ಒಂದು ಮಂಡಲ ಕಂಪ್ಲೀಟ್ ಮಾಡಿದ್ವಿ. ಮತ್ತೆ ಅವರೆಲ್ಲ ಮನೆಗಳಲ್ಲಿ ಅಷ್ಟೊಂದು ಏಕಾಗ್ರತೆಯಿಂದ ಮಾಡೋದಕ್ಕಾಗಲ್ಲ, ನಾವ್ ಇಲ್ಲೇ ಬಂದ್ ಮಾಡ್ತೀವಿ ಅಂದಾಗ ಎಲ್ರು ಇಲ್ಲೇ ಬಂದ್ ಸೇರ್ತೀವಿ. ಎಲ್ರುನು ಪ್ರತಿನಿತ್ಯ ಸತ್ಸಂಗ ಇರುತ್ತೆ. ಅರ್ಧ ಗಂಟೆ ಸತ್ಸಂಗ, 1 ಗಂಟೆ ಧ್ಯಾನ, 3 ರಿಂದ 4:30ವರೆಗೂ ನಡೆಸ್ತಾ ಇದ್ದೀವಿ. ತುಂಬಾ ಅನುಕೂಲ ಆಗಿದೆ. ಇಷ್ಟೊಂದು ಸರಳವಾಗಿ ನಾವು ಇಷ್ಟು ದೊಡ್ಡ ಕಾಯಿಲೆ ನಾನು ಒಂದು ಧ್ಯಾನದಲ್ಲೇ ಕಳ್ಕೊಂಡಿದೀನಿ, ಆರಾಮಾಗಿದ್ದೀನಿ ಎಂದಾಗ ಎಲ್ರೂ ಪ್ರಯತ್ನ ಪಡೋದ್ರಲ್ಲಿ ಇಷ್ಟೊಂದು ಸರಳವಾದ ಒಂದು ಔಷಧಿ ನಮ್ಗೆ ಇದು ಅಂತ ಅನ್ಸುತ್ತೆ. ಆಮೇಲೆ ಧ್ಯಾನ ಅಂದ ತಕ್ಷಣನೇ ಏನಾಗುತ್ತೆ ಅಂದ್ರೆ ಬರೀ ಮೌನವಾಗಿ ಕೂತ್ಕೊಳ್ಳೋದಲ್ದೆ ಮನಸ್ಸನ್ನ ಮೌನ ಮಾಡೋದು ಧ್ಯಾನ ಅಂತ. ಮನಸ್ಸನ್ನ ಮೌನವಾಗಿ ಇಟ್ಕೋಬೇಕು. ಹೊರಗಡೆ ಬಾಯಿ ಮುಚ್ಕೊಂಡು ಕೂತ ತಕ್ಷಣ ಒಳಗಡೆ ಎಷ್ಟೊಂದು ಯೋಚನೆಗಳು, ಇಷ್ಟೊಂದು ಮಾತುಗಳು ಮನಸ್ಸು ಆಡ್ತಾನೆ ಇರುತ್ತೆ. 1 ಸೆಕೆಂಡ್ ಬಿಡುವಿಲ್ದೆ ಯಾರ ಬಗ್ಗೆನೋ ಯೋಚನೆ ಮಾಡುತ್ತೆ, ಯಾರ ಬಗ್ಗೆನೋ ಮಾತಾಡುತ್ತೆ. ಮನಸ್ಸನ್ನ ಮೌನವಾಗಿಡೋದೇ ಉತ್ತಮ ಧ್ಯಾನ ಅಂತ ನನ್ನ ಅನಿಸಿಕೆ ಅದು. ಹೀಗೆ ನನ್ನ ಅನುಭವ ಇಷ್ಟು ಧ್ಯಾನದ ಪಯಣ ನಡೆದಿದೆ. ಈಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ದೀನಿ. ಮನೆಯಲ್ಲೂ ಅಷ್ಟೇ ನಮ್ಮ ಧ್ಯಾನದ ಪರಿಣಾಮ ಏನಾಗುತ್ತೆ, ನಮ್ಮ ಮನೆಯವ್ರ ಮೇಲೂ ಪರಿಣಾಮ ಬೀರುತ್ತೆ, ನಮ್ಮ ಮನೆ ಮೇಲೂ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ನಾನೇ ಎಲ್ಲಕ್ಕೂ ಉದಾಹರಣೆ. ಯಾರನ್ನೋ ಬೇರೆ ಅಂತೆ ಕಂತೆ ಅಂತ ಕೇಳಿ ಅನುಭವ ಪಡ್ಕೊಳ್ಳೋದೇ ಬೇರೆ, ನಾವು ಅನುಭವಿಸೋದೇ ಬೇರೆ ಅಂತೀವಲ್ಲ. ನಮ್ಮನೆಯಲ್ಲೂ ಎಲ್ರೂ ಸ್ವಲ್ಪ ಕೋಪ, ಜೋರು ಮಾತುಗಳು ಎಲ್ಲಾನು. ಆದ್ರೆ ಇವತ್ತು ನಮ್ಮ ಮನೆಯಲ್ಲಿ ಎಷ್ಟು ನೆಮ್ಮದಿಯಾಗಿ ಅಂದ್ರೆ ಒಂಥರ ಏನೋ ಬೇರೆ ಲೋಕದಲ್ಲೇ ಇದ್ದೀವಿ ಅನ್ಸುತ್ತೆ ನಮ್ಮ ಮನೆಯಲ್ಲಿ ಎಲ್ರುನು. ತುಂಬಾ ಚೆನ್ನಾಗಿದೆ. ಧ್ಯಾನದ ಅನುಭವ ಕೂಡ ಚೆನ್ನಾಗಿದೆ. ನನ್ನ ಪ್ರಯಾಣ ಹೀಗೆ ನಡೀತಿದೆ. ಇದ್ರ ಜೊತೆಗೆ ನಾನು ಕವಯಿತ್ರಿ, ಅದ್ರ ಜೊತೆಯಲ್ಲಿ ಬರೆಯೋದ್ರ ಕಡೆ ಸ್ವಲ್ಪ ಗಮನ ಇರುತ್ತೆ. ಹಾಗಾಗಿ ತುಂಬಾ ಉಲ್ಲಾಸವಾಗಿದ್ದೀನಿ, ತುಂಬಾ ಆರಾಮಾಗಿದ್ದೀನಿ. ಎಲ್ರನ್ನೂ ನಮ್ಮ ದಾರಿಯಲ್ಲಿ ಬರೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ.
ನಮ್ಮ ಊರಲ್ಲೇನೆ ತರಗತಿ ನಡೀತಾ ಇದೆ. ಧ್ಯಾನ ಪ್ರತಿನಿತ್ಯ ಧ್ಯಾನ ನಡೆಯುತ್ತೆ. ಚೆನ್ನಾಗ್ ಆಗ್ತಾ ಇದೆ ಮೇಡಮ್. ನಮಸ್ತೆ ಮೇಡಮ್. ಇನ್ನೂ ಇದ್ರೆ ಇನ್ನೂ ಒಂದ್ 1/4 ಗಂಟೆ ನೀವ್ ಹೇಳ್ಕೋಬಹುದು ಮೇಡಮ್, ಇನ್ನು ಟೈಮ್ ಇದೆ. ನಿಮ್ಮ ಅನುಭವಗಳನ್ನ ಇನ್ನು ಹಂಚ್ಕೋಬಹುದು ಮೇಡಮ್, ಇನ್ನು 1/4 ಗಂಟೆ. 4:15 ತನಕ ಹಂಚ್ಕೊಬಹುದು ಮೇಡಮ್, ಇನ್ನು ಟೈಮ್ ಇದೆ ನಮ್ಗೆ. 4:15ಗೆ ಎಂಡ್ ಇದೆ. 4:15 ತನಕ ನಿಮ್ಮ ಅನುಭವ ಹೇಳ್ಕೋಬಹುದು. ಅದೇ ಹೇಳಿದ್ನಲ್ಲ ಮೇಡಮ್, ನಾನ್ ತುಂಬಾ ಎಲ್ಲರ ತರ ನಿರರ್ಗಳವಾಗಿ ಮಾತಾಡೋಷ್ಟು ಮಾತುಗಾರ್ತಿ ಅಲ್ಲ. ಬರೀ ಅಂದ್ರೆ ಬೇಕಾದ್ರೆ ಕೂತು ಎಷ್ಟೊತ್ತಾದ್ರೂ ಬರೀತೀನಿ. ಹೂ ಜೋಡ್ಸು ಅಂದ್ರೆ ಎಷ್ಟೊತ್ತಾದ್ರೂ ಹೂ ಜೋಡಿಸ್ತೀನಿ. ಮಾತು ಸ್ವಲ್ಪ ತುಂಬಾ ಕಡಿಮೆ. ಮೌನಕ್ಕೆ ತುಂಬಾ ಹೆಚ್ಚು ಮೊದಲಿಂದ ಅದು ಹುಟ್ಟು ಸ್ವಭಾವನೆ ಹಾಗೇನೋ ಅಥವಾ ಈ ಹುಷಾರಿಲ್ದ ಮೇಲೆ ಸ್ವಲ್ಪ ಇನ್ನೂ ಜಾಸ್ತಿ. ಅವಾಗ ಧ್ಯಾನಕ್ಕೆ ಕೂತು 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 ಮೌನ ತುಂಬಾ ಪ್ರೀತಿಸ್ತೀನಿ ನಾನು ಮೌನನ. ಇಡೀ ದಿನದಲ್ಲಿ ಒಂದು 10 ಅಂದ್ರೆ 10ರಿಂದ 10 ಮಾತು ಅಂದ್ರೆ ತುಂಬಾ ಜಾಸ್ತಿನೇ ಅದು. ಅಷ್ಟು ಮೌನವಾಗಿರ್ತೀನಿ. ಏನ್ ಕೆಲ್ಸ ಮಾಡ್ತೀನೋ ಅದ್ರಲ್ಲಿ ತುಂಬಾ ಏಕಾಗ್ರತೆಯಿಂದ ಮಾಡ್ತೀನಿ. ಪ್ರತಿಯೊಂದ್ ಕೆಲ್ಸನು. ಕಲೆ ಅಂದ್ರೆ ತುಂಬಾ ಆಸಕ್ತಿ ಇದೆ, ಅದ್ರಲ್ಲಿ ಮುಳುಗೋಗ್ತೀನಿ. ಇನ್ನೇನು ಟಿವಿ ನೋಡೋ ಅಭ್ಯಾಸ ಅಂತೂ ಖಂಡಿತ ಇಲ್ಲ. ಯಾವ ಧಾರಾವಾಹಿ, ಟಿವಿ, ಫಿಲಮು ಯಾವ್ದಕ್ಕೂ ಮನ್ಸ್ ಕೊಡೋದಿಲ್ಲ. ನನಗೆ ಅದು ಬೇಕಾದಷ್ಟು ಇರುತ್ತೆ. ಇದ್ರ ಜೊತೆಲಿ ದಾಸ ಸಾಹಿತ್ಯದ ಒಂದು ಇದಿದೆ. ಅದ್ರಲ್ಲಿ ಪರೀಕ್ಷೆಗಳಿದೆ. ಅದು ಒಂದು 6 ವರ್ಷ ಇದೆ ಪರೀಕ್ಷೆ ಅದು. ಅದ್ರಲ್ಲಿ 5 ವರ್ಷ ಮುಗಿಸಿದೀನಿ. 6ನೇ ವರ್ಷ ಇವಾಗ ಜನವರಿಗೆ ಎಕ್ಸಾಮ್ ಇದೆ, ಪರೀಕ್ಷೆ ಇದೆ. ಅಂಕಣಗಳು ಬರೀತಾ ಇರ್ತೀನಿ. ಧ್ಯಾನದ ಬಗ್ಗೆ ಮತ್ತೆ ದಾಸ ಸಾಹಿತ್ಯದ ಬಗ್ಗೆ ಪತ್ರಿಕೆಗಳಿಗೆ ಅಂಕಣ ಬರೀತಾ ಇರ್ತೀನಿ. ನನ್ಗೆ ಏನೇನ್ ತೋಚುತ್ತೋ ಎಲ್ಲ ಒಂದ್ ಕಡೆ ಬರೆದು ಸಂಗ್ರಹ ಮಾಡ್ತಾ ಇದ್ದೀನಿ. ಇನ್ನೊಬ್ರಿಗೆ ಉಪಯೋಗ ಆಗ್ಲಿ. ನಮ್ಮ ಮುಂದಿನ ಪೀಳಿಗೆ ಇಲ್ಲಿಗೆ ಎಲ್ಲ ಒಂಥರ ಮುಗ್ದೋಗ್ಬಾರ್ದು. ನಮ್ಮ ಒಂದು ಇದು ಈ ಧ್ಯಾನದ ಅನುಭವ ಆಗಿರ್ಬೋದು, ನಮ್ಮ ಜೀವನ ಶೈಲಿ ಆಗಿರ್ಬೋದು, ಇನ್ನೊಬ್ರಿಗೆ ಮಾದರಿ ಆಗ್ಬಹುದು. ಯಾರಿಗೋ ಒಬ್ರು ನೊಂದವರಿಗೆ ಒಂದು ಹೌದು ಇಷ್ಟೊಂದೆಲ್ಲ ಇದ್ರಲ್ಲಿ ಧ್ಯಾನದಲ್ಲಿ ಒಂದು ಪರಿವರ್ತನೆ ಇದೆ ಅಂದಾಗ ನಾವು ಯಾಕೆ ಧ್ಯಾನ ಮಾಡ್ಬಾರ್ದು ಅನ್ನೋದು ಎಲ್ರ ಮನ್ಸಿಗೂ ಪರಿವರ್ತನೆ ಅಂತೂ ಆಗುತ್ತೆ. ಓದೋ ಹವ್ಯಾಸ ಇರೋರಿಗೆ ಬರವಣಿಗೆ ಇರುತ್ತೆ. ಈ ತರ ಸತ್ಸಂಗ ನಡೆಸ್ತಾ ಇದ್ರೆ ಒಂದಿಷ್ಟು ಎಲ್ರ ಮನಸ್ಸು ಒಂಚೂರು 100 ಮಾತಲ್ಲಿ 1 ಮಾತಾದ್ರೂ ಕೇಳ್ತಾರೆ ಅನ್ನೋ ಒಂದು ಭರವಸೆ ಇರುತ್ತೆ. ಆಮೇಲೆ ಒಂದು ಸಾರಿ ಧ್ಯಾನಕ್ ಬಂದ ಮೇಲೆ ಅದ್ ಅವ್ರಿಗೆ ಅವ್ರ ಒಳಗಿನ ಬೆಳಕು, ಅರಿವಿನ ಬೆಳಕು ಬೆಳಗ್ತಾ ಹೋಗುತ್ತೆ. ಇದು ಎಲ್ಲಾರು ನೀವಾಗ್ಲೇ ಎಲ್ರೂ ಧ್ಯಾನದಲ್ಲಿ ತುಂಬಾ ಅನುಭವಿಗಳಿದ್ದೀರಾ. ಧ್ಯಾನದ ಬಗ್ಗೆ ಇನ್ನೇನ್ ಹೆಚ್ಚು ಹೇಳೋದಿರಲ್ಲ. ಆದ್ರೂ ಧ್ಯಾನದಿಂದ ಏನೇನ್ ಆಗತ್ತೆ ಅನ್ನೋದಂತೂ ಅನುಭವ ಪಡಿಬೇಕು ಅದನ್ನ. ನಿಮ್ದು ನಿಮ್ಮ ಎಜುಕೇಶನ್ ಮತ್ತೆ ನೀವು ಎಷ್ಟು ವರ್ಷಕ್ಕೆ ಧ್ಯಾನಕ್ಕೆ ಬಂದ್ರಿ ಮೇಡಮ್? ಮತ್ತೆ ನೀವು ಕವಿಯಿತ್ರಿ ಅಂತ ಹೇಳಿದ್ರಿ. ನಿಮ್ಮ ಕವನಗಳ ಬಗ್ಗೆ ಸ್ವಲ್ಪ ತಿಳಿಸಿ ನಮ್ಗೆ. ಆಯ್ತು ಮೇಡಮ್. ನಾನು 9ನೇ ತರಗತಿಲಿ ಇದ್ದಾಗಿನಿಂದಾನು ಸ್ವಲ್ಪ ಬರಿಯ ಅಭ್ಯಾಸ ಶುರು ಆಗಿದ್ದು 9ನೇ ತರಗತಿಲಿ ಇದ್ದಾಗ. ಅವಾಗ ನಾನ್ ತುಂಬಾ ಅಳುಮುಂಜಿ ಅಂದ್ರೆ ಒಂಥರ ಪ್ರತಿ ಮಾತಿಗೂ ಅಳೋದು ಯಾರಿಗೇನು ಒಂದು ಚೂರ್ ಅಂದ್ರೆ ಅವತ್ತೆಲ್ಲ ಅಳ್ತಾ ಕೂತ್ಕೊಳ್ಳೋದು. ಹೀಗಿದ್ದಾಗ ನಮ್ ಚಿಕ್ಕಪ್ಪ ಒಬ್ರಿದ್ರು, ಅವ್ರು ಹೇಳೋರು. ಅವ್ರು ಮೊದಲ ಒಂದು ಗುರು ನನಗೆ ಬರೀಲಿಕ್ಕೆ ಸ್ಫೂರ್ತಿ ಅವರು. ಅವ್ರು ಹೇಳೋರು, ನಿನ್ಗೆ ಯಾರನ್ನಾದ್ರೂ ಬೈಬೇಕ್ ಅನ್ನಿಸ್ತಾ ಒಂದ್ ಹಾಳೆ ಮೇಲೆಲ್ಲಾ ಬೈದ್ ಬಿಡು, ಹಾಳೆ ಅರ್ಧ ಹಾಕ್ಬಿಡು. ಏನಾದ್ರೂ ಹೊಗಳ್ಬೇಕು ಏನಾದ್ರೂ ಹೇಳ್ಕೋಬೇಕು ಅನ್ಸುತ್ತಾ ಅವಾಗೆಲ್ಲ ಹೇಳ್ಕೊಂಡ್ಬಿಡು. ಅದನ್ನ ಹೇಳೋದನ್ನೆಲ್ಲ ಹಾಳೆ ಮೇಲೆ ಬರ್ದ್ ಬಿಡು. ಅದನ್ನ ಮತ್ತೆ ಅರ್ದ್ಬಿಟ್ಟು ಬಿಸಾಕ್ಬಿಡು, ಯಾರು ನೋಡಲ್ಲ. ಅವಾಗ ನಿನ್ ಮನ್ಸಿನ ಭಾರ ಕಡಿಮೆ ಆಗತ್ತೆ. ನಿನ್ನ ಮನ್ಸಿಂದೆಲ್ಲ ಹೊರಗಡೆನೂ ಬಂದಾಗುತ್ತೆ. ಇದು ಒಂದು ಮೊದಲ ಸೂತ್ರ ಬರೀಲಿಕ್ಕೆ ಶುರು ಮಾಡಿದ್ದು. ಅವಾಗ ಏನಾಯ್ತು, ಅರ್ಧ ಹಾಕೋ ಬದ್ಲು ಒಳ್ಳೊಳ್ಳೆ ಭಾವನೆಗಳು ಬಂದಾಗ ಅದನ್ನ ಒಂದ್ ಕಡೆ ಸಂಗ್ರಹ ಮಾಡೋದು, ಆ ತರ ಅಭ್ಯಾಸ ಬಂದಿದ್ದು ನನ್ಗೆ 9ನೇ ತರಗತಿಯಿಂದನೂ ಇತ್ತು. ಅಂದ್ರೆ ಮನೇಲಿ ಅವಕಾಶ ಇರ್ಲಿಲ್ಲ. ಯಾಕೆಂದ್ರೆ ಅವಾಗ ಹಳೆ ಕಾಲ ಒಂದು ಅಜ್ಜಿಗಳನ್ನು ಕವಿತೆ ಅಂತೆ ಬರೀತಾ ಕೂತ್ಕೊಂಡು ಹೀಗೆ ಹಾಗೆ ಮನೇಲಿ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇರ್ಲಿಲ್ಲ ಅವಾಗ. ಸ್ವಲ್ಪ ಏನ್ ಮಾಡಿದ್ರು ಒಂದು ಒಂದು ಕಟ್ಟುಪಾಡು ಅಂತ ಇರ್ತಲ್ಲ, ಹಾಗೆ ನಡ್ಕೊಂಬಂತು. ಹಾಗಾಗಿ ಅಂತದ್ರ ಮಧ್ಯೆನೂ ಬರೆಯೋದನ್ನ ಅಭ್ಯಾಸ ಮಾಡ್ಕೊಂಡೆ ಮೇಡಮ್. ಅದನ್ನ ಅವಾಗಿಂದನೂ ಬರೆಯೋದು ನನ್ಗೆ ಏನ್ ಅನ್ಸುತ್ತೆ, ಮನ್ಸಿನಲ್ಲಿ ಏನ್ ಅನ್ಸುತ್ತೆ ಅವಾಗ ತಕ್ಷಣ ಬರ್ದ್ ಬಿಡೋದು. ಒಂದ್ ಕಡೆ ಶೇಖರಣೆ ಮಾಡ್ತಾ ಬಂದ್ವಿ. ಹೀಗೆ ಆಮೇಲೆ
ಸ್ವಲ್ಪ ಬೆಳವಣಿಗೆ ಆದ್ಮೇಲೆ ಮೊಬೈಲ್ ಬಂದ ಕಾಲಕ್ಕೆ ಈ ನಿಮ್ಮೆಲ್ಲರ ಮಾನಸ ಅಂತ ಒಂದ್ ಪತ್ರಿಕೆ ಬರ್ತಿತ್ತು. ಅದ್ರಲ್ಲಿ ಮೊಬೈಲ್ ಮುಖಾಂತರನೇ ಕಳಿಸ್ಬೋದು ಅಂತ ಒಂದು ಅವಕಾಶ ಸಿಕ್ಕಾಗ ಯಾರನ್ನು ಏನು ಕೇಳ್ಬೇಕಾಗಿರಲ್ವಲ್ಲ, ಮೊಬೈಲ್ ಅಲ್ಲೇ ಬರ್ದು ಎಲ್ಲ ಟೈಪ್ ಮಾಡಿ ಕಳಿಸ್ತಾ ಇದ್ದೆ. ಅವಾಗ ಒಂದು ಅಲ್ಲಿ ಪ್ರಶಸ್ತಿ ಬಂತು, ಒಂದ್ ಯಾವ್ದೋ ಸ್ಪರ್ಧೆ ಇತ್ತು, ಅದ್ರಲ್ಲಿ ಗೆದ್ದಾಗ ಅವಾಗ ಮನೆಯವ್ರನ್ನ ಕರ್ಕೊಂಡು ಹೋದಾಗ ಅಲ್ಲಿ ನನಗೆ ಸಿಕ್ಕ ಗೌರವ ಅದೆಲ್ಲ ನೋಡ್ದಾಗ ಅವ್ರಿಗೆ ಇದ್ರಲ್ಲೂ ಬರವಣಿಗೆಲ್ಲೂ ಇಷ್ಟೊಂದು ಇದಿದೆ ಅಂತ ನನಗೆ ಅವಾಗ ಎಲ್ಲಕ್ಕೂ ಸ್ವತಂತ್ರ. ಅಂದ್ರೆ ನಮ್ಮ ಯಜಮಾನ್ರು ಯಾವ್ದಕ್ಕೂ ನನ್ನನ್ನ ನಿರ್ಬಂಧ ಮಾಡೋದಿಲ್ಲ. ಏನೇ ಮಾಡ್ಲಿ ಖುಷಿಯಾಗಿ ಮಾಡಕ್ ಒಪ್ಕೋತಾರೆ, ಅವರು ಜೊತೆಗ್ ಬರ್ತಾರೆ. ಈ ಸುಮಾರು ಪ್ರಶಸ್ತಿಗಳು ಬಂದಿದೆ, ರಾಜ್ಯೋತ್ಸವ ಪ್ರಶಸ್ತಿಗಳು, ತಾಲೂಕು, ರಾಜ್ಯ ಮಟ್ಟದ್ದು, ರಾಷ್ಟ್ರ ಮಟ್ಟದ್ದು ಎಲ್ಲ ಪ್ರಶಸ್ತಿಗಳು ಬಂದಿದೆ. ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ, ಜೊತೆಲಿ ಕರ್ಕೊಂಡ್ ಹೋಗ್ತಾರೆ, ಕರ್ಕೊಂಡ್ ಬರ್ತಾರೆ. ಅವರು ಅಷ್ಟು ಪರಿವರ್ತನೆ ಆಗಕ್ಕೂನು ಈ ಒಂದು ಧ್ಯಾನದ ಒಂದು ಏನಿರುತ್ತೆ ಶಕ್ತಿ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಅದು ಅದನ್ನೇ ಹೇಳಿದ್ನಲ್ಲ, ನಾವು ಸಕ್ಕರೆ ಸಿಹಿ ಅಂತ ಸಿಹಿ ಮುಂದಿಟ್ಟು ಇದೆಷ್ಟು ಸಿಹಿಯಾಗಿದೆ ಅಂತ ನಾನು ಪುಟಗಟ್ಲೆ ವರ್ಣಿಸಿದ್ರು ಕೂಡ ಆ ಸಕ್ಕರೆನ ಅವ್ರ ಬಾಯಿಗೆ ಹಾಕೊಂಡಾಗ ತಾನೇ ಅದ್ರ ಇದು ಅನುಭವ ಆಗೋದು. ಆ ತರ ಈ ಅನುಭವ ಅನ್ನೋದು, ಧ್ಯಾನದ ಅನುಭವ ನನ್ನಲ್ಲಂತೂ ತುಂಬಾನೇ ಆಗಿದೆ ಮೇಡಮ್. ನಮ್ಮ ಮನೇಲಿ ಎಲ್ರು ಪರಿವರ್ತನೆ ಆಗಿದ್ದಾರೆ. ಸ್ವಲ್ಪ ಕೋಪ, ತಾಪ ಎಲ್ಲವೂ ಶಾಂತ. ಯಾವುದೋ ಒಂದು ಹೊಸ ಲೋಕದಲ್ಲಿ ಇದ್ದಂಗೆ ಇದೀವಿ ಎಲ್ರು. ನನ್ನ ಮಗ ಕೂಡ ಈಶಾ ಫೌಂಡೇಶನ್ ಅಲ್ಲಿ ಕೆಲಸ ಮಾಡ್ತಾನೆ. ಅವನು ಕೂಡ ಧ್ಯಾನದಲ್ಲಿ, ಅವರು ಕೂಡ ಮಗ ಸೊಸೆ ಇಬ್ರು ಕೂಡ ಧ್ಯಾನದಲ್ಲೇ ಇದ್ದಾರೆ. ಅವರು ಕೂಡ ಎಲ್ಲಾರು ಎಲ್ಲ ಮನೆ ಪೂರಾ ಧ್ಯಾನಮಯ. ಸತ್ಸಂಗ ತರ ಎಲ್ಲಾ ಒಳ್ಳೆ ಭಾವನೆಗಳಿರುತ್ತೆ. ಮನೆಯೆಲ್ಲ ಒಂದು ಒಳ್ಳೆ ವಾತಾವರಣ ಇದೆ. ಇಷ್ಟೆಲ್ಲ ಬದಲಾವಣೆ ಧ್ಯಾನದಿಂದನೇ ಅನ್ನೋ ನಂಬಿಕೆ ಬಲವಾಗಿದೆ ಅಲ್ಲ, ಅದು 100% ಕೂಡ ನಿಜ. ಅದು ಧ್ಯಾನದಿಂದ ಇಷ್ಟೆಲ್ಲ ಆಗತ್ತೆ ಖಂಡಿತ. ಇದು ಸ್ವಯಂ ಅನುಭವ ಮೇಡಮ್. ಇದು ನನ್ನ ವಿದ್ಯಾಭ್ಯಾಸ ಅವಾಗೆಲ್ಲ ತುಂಬಾ ಕಳಿಸ್ಲಿಲ್ಲ ಮೇಡಮ್. ನನ್ನನ್ನ ಬರೀ 10ನೇ ತರಗತಿ ಅಷ್ಟೇ ನಾನು ಓದಿರೋದು. ಆದ್ರೆ ಅನುಭವ. ಎಷ್ಟು ವಯಸ್ಸಿಗೆ ನಿಮ್ದು ಮದ್ವೆ ಮಾಡ್ಕೊಂಡ್ರಿ ಮೇಡಮ್? ಸರ್ ಏನ್ ಮಾಡ್ತಾರೆ? ಮಕ್ಳು ಒಬ್ರೇನಾ? ಮಗ ಒಬ್ರೇನಾ? ಒಬ್ಬ ಮಗಳು, ಒಬ್ಬ ಮಗ. ಮಗ ಈಶಾ ಫೌಂಡೇಶನ್ ಅಲ್ಲಿ ಕೆಲಸ ಮಾಡ್ತಾನೆ, ಮಗಳು ಲೆಕ್ಚರರು. ಇಲ್ಲೇ ಶಿರಾದಲ್ಲಿ ಪ್ರೆಸಿಡೆನ್ಸಿ ಸ್ಕೂಲ್ ಅಲ್ಲಿ ಲೆಕ್ಚರರ್ ಆಗಿದ್ದಾಳೆ. ನನಗೆ ಬೇಗ ಮದ್ವೆ ಮಾಡಿದ್ರು ಮೇಡಮ್. 18 ವರ್ಷಕ್ಕೆ ಮದ್ವೆ ಮಾಡಿದ್ರು. 20ನೇ ವರ್ಷದಲ್ಲಿ ನನ್ ಮಗಳು ಹುಟ್ಟಿದ್ಲು. ಸ್ವಲ್ಪ ಬೇಗನೆ ಮದ್ವೆ ಆಯ್ತು, ಎಲ್ಲ ಇದಾಯ್ತು. ಈ ಎಲ್ಲಾ ಜೀವನದ ಪಾಠನು ಮೌನದಲ್ಲೇ ತಾಳ್ಮೆಯಿಂದ ಸಹಿಸ್ಕೊಂಡು ಒಂದೆಲ್ಲ ಬಂದಿದ್ದಕ್ಕೆ ಇವತ್ತೊಂದು ಒಳ್ಳೆ ಸ್ಥಾನ ಇದೆ. ಒಂದು ಧ್ಯಾನದಲ್ಲಿ ಒಂದು ಗೌರವ ಇದೆ. ಒಂಥರ ಈ ಹಂತಕ್ ಬರ್ಬೇಕಾದ್ರೆ ತಾಳ್ಮೆನೂ ಬೇಕು ಮೇಡಮ್. ತಾಳ್ಮೆ, ಸಹನೆ ಎಲ್ಲಾನು ಮುಖ್ಯ. ಎಲ್ಲಕ್ಕಿಂತ ಹೆಚ್ಚು ನನಗ್ ಸಹಕಾರ ನೀಡಿದ್ದು ನನ್ ಮೌನ. ಇಷ್ಟೆಲ್ಲ ಸಾಧನೆಗೆ ನನಗ್ ಸಹಕಾರ ನೀಡಿದ್ದು ಮೌನ, ಅದ್ರ ಜೊತೆಲಿ ಧ್ಯಾನ. ಈಗ ಮತ್ತೆ ನಾನು ಕವಿಯತ್ರಿ ಅಂತ ಹೇಳಿದ್ರಿ ಮೇಡಮ್, ನಿಮ್ಮ ಕವನಗಳ ಬಗ್ಗೆ ಸ್ವಲ್ಪ ತಿಳಿಸಿ ಮೇಡಮ್. ಯಾವ ಕವನ ಬರ್ದಿದ್ದೀರಾ? ಎಷ್ಟು ಬರ್ದಿದ್ದೀರಾ? ಕವನಗಳು 1000 ಗಟ್ಲೆ ಬರ್ದಿದೀನಿ ಮೇಡಮ್. 1000 ದಾಟಿದೆ. ಈ ಬರಹಗಳಲ್ಲಿ ಸುಮಾರು ಬಗೆ ವಿಧಗಳಿದಾವೆ. ಗಜಲ್ ಅಂತೆ, ಷಟ್ಪದಿ, ಹಾಯ್ಕು, ಟಂಕ, ಭಾವಗೀತೆ, ಭಕ್ತಿಗೀತೆ. ಎರಡು ಭಾವಗೀತೆ ಯೂಟ್ಯೂಬ್ ಅಲ್ಲಿ ಕೂಡ ಇದಾಗಿದೆ. ಭಕ್ತಿ ಗೀತೆಗಳು ತುಂಬಾ ಬರೀತೀನಿ. ಎಲ್ಲಾ ತರದ ಬರಹಗಳನ್ನು ಎಲ್ಲ ಒಂದು 1000ಗಳ ಮೇಲೆ ಆಗಿದೆ ಮೇಡಮ್. ಎಲ್ಲ ಒಂದಷ್ಟು ಗಜಲ್ ಅಂತ, ಇವಾಗ ಈ ಅರಬಿ ಇದ್ರದ್ದು ಬರುತ್ತೆ ಗಜಲ್ ಅಂತ, ಅದನ್ನ ಬರೀತೀನಿ. ಷಟ್ಪದಿಗಳು, ಈ ರನ್ನ, ಪಂಪಾಯ ಆ ಕಾಲದಲ್ಲೆಲ್ಲ ಬರ್ತಿತ್ತಲ್ಲ, ಎಲ್ಲಾ ಆ ಷಟ್ಪದಿಗಳಲ್ಲಿ ತುಂಬಾ ವಿಧಗಳಿದಾವೆ. ಅದನ್ನೆಲ್ಲ ಬರೀತೀನಿ. ಎಲ್ಲಾ ತರದ ಷಟ್ಪದಿಗಳನ್ನೂ ಬರೀತೀನಿ. ಎಲ್ಲಾ ತರದ್ದು ಮೇಡಮ್ ಬರಹಗಳಲ್ಲಿ ಎಷ್ಟು ವಿಧಗಳಿದಾವೆ ಅಷ್ಟನ್ನು ಪ್ರಯೋಗ ಮಾಡ್ತಾ ಇರ್ತೀನಿ, ಬರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಭಾವಗೀತೆಗಳು ಒಂದು 200 ಭಾವಗೀತೆಗಳಾಗಿದೆ. ಅದಿನ್ನೂ ಬೆಳಕಿಗೆ ಬರ್ಬೇಕಾದ್ರೆ ಸಮಯ ಇದೆ, ಬರುತ್ತೆ ಅನ್ನೋ ಒಂದು ಇರುತ್ತೆ, ಭರವಸೆ. ನಿಮ್ಗೆ ಮನೆ ಕಡೆಯಿಂದ ಎಷ್ಟು ವರ್ಷದಿಂದ ನಿಮ್ಗೆ ಸಪೋರ್ಟ್ ಸಿಗ್ತಾ ಇದೆ ಮ್ಯಾಮ್? ಈಗ ನೀವು 20 ವರ್ಷದಿಂದ ನಾನು ಆಧ್ಯಾತ್ಮಿಕದಲ್ಲಿ ಇದೀನಿ ಅಂತ ಹೇಳಿದ್ರಿ.
ಅಂದ್ರೆ ನಿಮ್ಗೆ ಈಗ ಮದ್ವೆ ಆಗಿ ಮೇಡಮ್ ಎಷ್ಟು ವರ್ಷ ಅಂತ ಕೇಳ್ಬೋದಾ? ಅದಕ್ಕೇನಂತೆ ಮೇಡಮ್, ಅದ್ರಲ್ಲಿ ಏನಿದೆ. ಮದ್ವೆ ಆಗಿ 82ರಲ್ಲಿ ಮೇಡಮ್ ಮದ್ವೆ ಆಗಿದ್ದು. ಅಂದ್ರೆ ಮದ್ವೆ ಆದ್ಮೇಲೆನೆ ನೀವು ಆಧ್ಯಾತ್ಮಿಕಕ್ಕೆ ಬಂದಿದ್ದ? ಹಾ, ಹೌದು ಮೇಡಮ್. ಅವಾಗಿಂದನೂ ನಿಮ್ಗೆ ಇದೇ ತರ ಸಪೋರ್ಟ್ ಸಿಗ್ತಾ ಇದೆಯಾ 20 ವರ್ಷದಿಂದ? ಖಂಡಿತ. ಅದಕ್ ಮಾದ ಹೇಳಿದ್ನಲ್ಲ, ನಮ್ಮನೇಲಿ ನಮ್ಮನೆಯವರು ತುಂಬಾ ಸಪೋರ್ಟ್ ಕೊಡ್ತಾರೆ. ಯಾವ್ದೇನೇ ಮಾಡಿದ್ರು ಏನು ಬೇಡ ಅಂತ ಅಡ್ಡಿ ಮಾಡೋದಿಲ್ಲ. ನಾನು ಅಷ್ಟೇನೆ, ಅವ್ರ ಕರ್ತವ್ಯಗಳು, ನನ್ನ ಕರ್ತವ್ಯ ಏನಿದೆ ಅದನ್ನೆಲ್ಲ ಮುಗಿಸಿ ಉಳಿದ ಸಮಯಗಳಿದೆ ಅಲ್ಲ, ಅದನ್ನ ನಾನು ಉಪಯೋಗಿಸ್ಕೊತೀನಿ. ಯಾರಿಗೂ ಒಂಥರ ನಾನು ಇಷ್ಟೆಲ್ಲ ಬರೀತೀನಿ, ನಾನು ಇದೆಲ್ಲ ಮಾಡ್ತೀನಿ, ಎಲ್ಲಾ ಕಾರ್ಯಕ್ರಮಗಳಿಗೂ ಹೋಗ್ತೀನಿ, ಹಾಗಂತ ಮನೆ ಒಂದು ಇದ್ ಮಾಡೋದು, ನೆಗ್ಲೆಕ್ಟ್ ಮಾಡೋದಿಲ್ಲ. ಎಲ್ಲರ ಮಕ್ಕಳನ್ನ ಎಲ್ಲರನ್ನು ನೋಡ್ಕೊಂಡು ಆ ಉಳಿದ ಸಮಯನ ನಾನು ಉಪಯೋಗ ಮಾಡ್ಕೊತೀನಿ. ಬರೆಯೋದಕ್ಕೆ, ಈ ತರ ಹೂ ಜೋಡಣೆಗೆ, ಧ್ಯಾನಕ್ಕೆ, ಎಲ್ಲಕ್ಕೂ ಬೇರೆ ಸಮಯಗಳನ್ನ ಬಳಸ್ಕೊತೀನಿ ಮೇಡಮ್. ಅಂದ್ರೆ ಕುಟುಂಬ ಎಲ್ಲ ಧ್ಯಾನಸ್ಥ ಕುಟುಂಬ ಆಗಿದಾರ ಮೇಡಮ್, ಸರ್ ಮಕ್ಕಳು ಎಲ್ಲಾನು ಧ್ಯಾನ ಮಾಡ್ತಾರೆ? ನಮ್ಮ ಮನೆಯವರು ಇನ್ನು ನನ್ನ ಮಗಳು, ನಮ್ಮ ಮನೆಯವರು ಇಬ್ರು ಅಷ್ಟು ಸಂಪೂರ್ಣವಾಗಿ ಬಂದಿಲ್ಲ. ಬೇಡ ಅಂತ ನಮ್ಗೆ ಯಾರಿಗೂ ಅಡ್ಡಿ ಮಾಡೋದಿಲ್ಲ. ಸಂಪೂರ್ಣವಾಗಿ ಅವರು ಬಂದಿಲ್ಲ. ಅಂದ್ರೆ ನಮ್ಮ ಪರಿಧಿ ಒಳಗಿದ್ದಾರೆ, ಧ್ಯಾನದ ಪರಿಧಿಲಿ ಇದ್ದಾರೆ. ಆದ್ರೆ ಅವ್ರು ಕೂತು ಧ್ಯಾನ ಮಾಡೋದು ಇಲ್ಲ. ಅವರಿಬ್ರು ಇನ್ನೆಲ್ರೂ ಇದೀವಿ. ನನ್ ಮಗ, ಸೊಸೆ, ನಮ್ ತಾಯಿ ನನ್ ಜೊತೆನೆ ಇದ್ದಾರೆ. ಹಾಗಾಗಿ ನಾವೆಲ್ಲ ಧ್ಯಾನದಲ್ಲಿ ಇದ್ದೀವಿ. ಓಕೆ ಮೇಡಮ್, ನಿಮ್ಮ ಧ್ಯಾನ ಅದ್ಭುತವಾದಂತು ಮೇಡಮ್. ಮತ್ತೆ ನಿಮ್ಮ ಸಾಧನೆ, ನೀವು ಕವಿಯಿತ್ರಿ, ಮತ್ತೆ ಫ್ಯಾಮಿಲಿ, ಮತ್ತೆ ನೀವು ತುಂಬಾ ನಿಮ್ಮ ಆಕ್ಟಿವಿಟೀಸ್ ಏನಿದೆ ಅಂತ ತುಂಬಾ ಹೇಳ್ಕೊಂಡಿದ್ದೀರಾ ಮೇಡಮ್. ನಾನು ಒಬ್ಳೆ ಎಲ್ಲ ಕ್ವಶನ್ ಕೇಳಿದ್ರು ಆಗಲ್ಲ, ಹಂಗಾಗಿ ನಮ್ಮ ಮಾಸ್ಟರ್ಸ್ ಎಲ್ಲ ಅವರಿಗೆ ಏನೇನೋ ಕೇಳ್ಬೇಕು ಅನ್ನೋದೆಲ್ಲ ಇದೆ ಮೇಡಮ್. ನಾನು ಒಬ್ಳೆ ಕೇಳಿದ್ರೆ ನಾನು ಒಬ್ಳೆ ಎಲ್ಲಾನ ಕೇಳ್ದಂಗ ಆಗತ್ತೆ ಮೇಡಮ್. ನಿಮ್ ಅದ್ಭುತ ಅಂತೂ ನಾವು ಯಾರು ವರ್ಣನೆ ಹೇಳಕ್ಕೆ ಆಗಲ್ಲ ಮೇಡಮ್. ನಿಮ್ಮ ಜೊತೆಗೆ ಕಲೆ ಅಂದ್ರೆ ತುಂಬಾ ಇಷ್ಟ ಮೇಡಮ್. ಎಂಬ್ರಾಯ್ಡ್ರಿ ಮಾಡೋದು, ಡ್ರಾಯಿಂಗ್ ಮಾಡೋದು, ಏನೇ ರಂಗೋಲಿ ಸ್ಪರ್ಧೆಗಳು, ಎಲ್ಲಿ ಹೋದ್ರು ರಂಗೋಲಿ ತುಂಬಾ ಚೆನ್ನಾಗಿ ಹಾಕ್ತೀನಿ. ಎಲ್ಲಾ ತರದ್ದು ಇದೆ ಮೇಡಮ್. ಕಲೆ ಅಂದ್ರೆ ಸ್ವಲ್ಪ ಆಸಕ್ತಿ ಜಾಸ್ತಿ. ಒಟ್ಟಲ್ಲಿ ಏನೇ ಮಾಡಿದ್ರು ಎಲ್ಲ ಮನೆಯವ್ರಿಗೆ ಸಂಪೂರ್ಣವಾಗಿ ಅವ್ರಿಗೆ ಸಮಾಧಾನ ಮಾಡಿ, ಅವ್ರದ್ದು ಎಲ್ಲಾ ಕರ್ತವ್ಯ ಮುಗಿಸಿ ಮಿಕ್ಕ ಸಮಯನ 1 ನಿಮಿಷ ಕೂಡ ವೇಸ್ಟ್ ಮಾಡೋದಿಲ್ಲ. ನನ್ನ ಬಳಕೆಗೆ ಬಳಸ್ಕೊತೀನಿ, ನನ್ನ ಒಂದು ಕಲೆಗೆ, ನನ್ನ ಒಂದು ಇದಕ್ಕೆ ಬಳಸ್ಕೊತೀನಿ ಮೇಡಮ್. ಓಕೆ ಮೇಡಮ್, ನಮ್ಮ ಮಾಸ್ಟರ್ಸ್ ಪ್ರಶ್ನೆಗಳು ಏನಿದೆ ತಗೊಳ್ಳೋಣ ಮೇಡಮ್. ಮಾಸ್ಟರ್ಸ್, ಇಲ್ಲಿ ತನಕ ಮೇಡಮ್ ಅನುಭವನ ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದಾರೆ. ನಾನು ಒಬ್ಬ ಕವಿತ್ರಿ, ಮತ್ತೆ ಹಾಗೆ ಅವರು ಎಷ್ಟು ತರಹದ ಕವನಗಳನ್ನ ಬರಿತೀನಿ ಅಂತಾನೂ ಹಂಚ್ಕೊಂಡಿದ್ದಾರೆ ಮೇಡಮ್. ಅವ್ರಿಗೆ ಎಷ್ಟು ದಿವಸದ ಸಾಧನೆನಲ್ಲಿ ಇದ್ದೆ, ಮತ್ತೆ ಅವರಿಗೆ ಯಾವ ತರ ಎಲ್ಲ ಸಪೋರ್ಟ್ ಸಿಕ್ತು ಅನ್ನೋದನ್ನೆಲ್ಲ ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದಾರೆ ಮಾಸ್ಟರ್ಸ್. ಈಗ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅನ್ಮ್ಯೂಟ್ ಕೊಡ್ತೇನೆ. ನಿಮ್ದು ಏನೇ ಕ್ವಶನ್ಸ್ ಗಳಿದ್ರು ಮೇಡಮ್ ಹತ್ರ ಕೇಳ್ಕೊಬಹುದು. ಅವರ ಅನುಭವವನ್ನು ಸಹ ನೀವು ಶೇರ್ ಮಾಡ್ಕೋಬಹುದು ಮಾಸ್ಟರ್ಸ್. ನಮ್ಮ ಗೀತಾ ಮ್ಯಾಮ್ ಅನ್ಮ್ಯೂಟ್ ಅಲ್ಲಿ ಇದ್ದಾರೆ ಆಲ್ರೆಡಿ. ಮೇಡಮ್ ಮಾತಾಡ್ಬೋದು ಮೇಡಮ್. ಮ್ಯಾಮ್ ನಮಸ್ತೆ ಮ್ಯಾಮ್. ನಮಸ್ತೆ ರತ್ನ ಮ್ಯಾಮ್. ಆಕ್ಚುಲಿ ಮೇಡಮ್ಗೆ ಯಾವಾಗ್ಲೂ ಕಾಲ್ ಮಾಡಿದಾಗ ಹೇಳ್ತಾ ಇದ್ರು, ಮ್ಯಾಮ್ ಹಿಂಗೆ 4 ಗಂಟೆ 10 ನಿಮಿಷದ ತನಕ ನೀವು ವೇದಿಕೆಯನ್ನ ತಗೋಬಹುದು ಅಂತಂದೇಳಿ. ಅವ್ರು ಒಂದೇ ಮಾತು ಹೇಳ್ತಾ ಇದ್ರು, 100 ಮಾತಿಗಿಂತ 1 ಮಾತು ಲೇಸು ಅಂತಂದೇಳಿ. ಹಾಗಾಗಿ ಅವರು ಹೆಚ್ಚು ಮಾತುಗಾರತಿಯರಲ್ಲ, ಹೆಚ್ಚು ಕವನವನ್ನು ಅಥವಾ ಕವಿತ್ರಿಯಾಗಿರ್ಬಹುದು, ಒಂದು ಹಾಡು ಬರೆಯೋದ್ರಲ್ಲಿ ತುಂಬಾನೇ ತಲ್ಲೀನರಾಗಿರ್ತಿದ್ರು ಅಂತ ಹೇಳ್ಬೋದು. ಆದ್ರೂ ನಮ್ಮ ವೇದಿಕೆ ಬಂದು ಇಷ್ಟು ಮಾತನಾಡಿದ್ದಾರೆ, ಅವರು ಇಷ್ಟು ಜ್ಞಾನ ಹಂಚಿದ್ದಾರೆ, ಅವರ ಅನುಭವನ ಹಂಚಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಗಾಗಿ ಮಾಸ್ಟರ್ಸ್, ಇವತ್ತು ಶನಿವಾರ ವಿಶೇಷ ಸಂಚಿಕೆ ಇರೋದ್ರಿಂದ ಹಾಡುಗಳ ಮೂಲಕ ಅವ್ರನ್ನ ಸ್ವಾಗತಿಸಬಹುದು, ಹಾಡುಗಳ ಮೂಲಕ ಅವ್ರನ್ನ ಖುಷಿನೂ ಸಹ ಪಡಿಸಬಹುದು ಮಾಸ್ಟರ್ಸ್. ಹಾಗಾಗಿ ಲಕ್ಷ್ಮಿ ಮ್ಯಾಮ್, ಓವರ್ ಟು ಮ್ಯಾಮ್. ಥ್ಯಾಂಕ್ ಯು. ನಮ್ಮ ರತ್ನ ಮೇಡಮ್ ಕಡೆಯಿಂದಾನೇ ಒಂದು ಹಾಡು ಬರ್ಬಹುದು ಫಸ್ಟ್ ಮೊದ್ಲಿಗೆ ಅಂತ ಅನ್ಕೊಂಡಿದೀನಿ ನಾನು. ಒಂದು ಕವನ ಅಥವಾ ಒಂದು ಹಾಡು ಯಾವ್ದಾದ್ರು ನೀವೇ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ನಮ್ಮ ಮಾಸ್ಟರ್ಸ್ ಅವ್ರ ಕಲಾ ಪ್ರದರ್ಶನ ಮಾಡ್ಕೋತಾರೆ ಮೇಡಮ್. ನಿಮ್ ಹತ್ರ ಕ್ವಶನ್ಸ್ ಮುಗಿಸಿ ಟೈಮ್ ಇದ್ರೆ. ಇಲ್ಲ, ಯಾರಾದ್ರೂ ಹಾಡೋರು ಇದ್ರೆ ಹಾಡಿ ಮೇಡಮ್. ಇಲ್ಲ, ನೀವು ಹಾಡಿ ಮೇಡಮ್, ಆಮೇಲೆ ಮಾಡೋಣ. ಅಷ್ಟೊತ್ತಿಗೆ ನಮ್ಮ ಮಾಸ್ಟರ್ಸ್ ಎಲ್ಲ ಹ್ಯಾಂಡ್ ರೈಸ್ ಮಾಡ್ತಾ ಇರ್ತಾರೆ, ಆಮೇಲೆ ಅವ್ರಿಗೆ ಕೊಡೋಣ ಮೇಡಮ್ ಆಪ್ಷನ್ಸ್. ನಿಮ್ ಕಡೆಯಿಂದ ಪ್ರಾರಂಭ ಆಗ್ಲಿ. ಆಯ್ತು ಮೇಡಮ್.
ನನ್ನವೆಲ್ಲ ಭಕ್ತಿ ಗೀತೆ ಮೇಡಮ್. ಓಕೆ ಮೇಡಮ್. ಅದು ಅದ್ರಲ್ಲೂ ಇದು ಸಂಗೀತ ಕೂಡ ಜೂನಿಯರ್ ಮಾಡಿದ್ದೀನಿ, ಅಂದ್ರೆ ಎಕ್ಸಾಮ್ ಬರೆಯಕ್ಕೆ ಆಗ್ಲಿಲ್ಲ. ಸಂಗೀತ ಕೂಡ ಕಲ್ತಿದ್ದೀನಿ ಮೇಡಮ್ ಸ್ವಲ್ಪ. ಮಾಸ್ಟರ್ಸ್ ಅಲ್ಲಿ ತನಕ ನೆನ್ನೆದು ಮೂರು ಲಿಂಕ್ ಅನ್ನು ನಾನು ಶೇರ್ ಮಾಡಿದ್ದೀನಿ ಮಾಸ್ಟರ್ಸ್. ನೆನ್ನೆ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ್ದು 3 ಲಿಂಕ್ ಅನ್ನು ಶೇರ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಲೈಕ್ ಅನ್ನ ಮಾಡಿ, ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಾಮೆಂಟ್ ಅನ್ನ ಮಾಡಿ ಮಾಸ್ಟರ್ಸ್. ಹಾಗೇನೆ ನೀವು ಮೇಡಮ್ ಹತ್ರ ಏನೇ ಕ್ವಶನ್ಸ್ ಇದ್ರು ಕೇಳ್ಕೊಬಹುದು, ಹಾಗೆ ಅವರ ಅನುಭವವನ್ನ ಪಡ್ಕೋಬಹುದು. ನಿಮ್ದು ಏನೇ ಕ್ವಶನ್ಸ್ ಇದ್ರು ಸಹ ಮೇಡಮ್ ಹತ್ರ, ಅಂದ್ರೆ ನಿಮ್ದು ಜ್ಞಾನಾನುಭವನು ಸಹ ಅವ್ರ ಹತ್ರ ಏನಾದ್ರು ಇದ್ರೆ ಶೇರ್ ಮಾಡ್ಕೋಬಹುದು ಮಾಸ್ಟರ್. ಮೇಡಮ್ ಹಿರಿಯ ಮಾಸ್ಟರ್ ಆಗಿರೋದ್ರಿಂದ ಅವ್ರಿಗೆ ಅನುಭವ ತುಂಬಾ ಇದೆ. ಹಾಗಾಗಿ ನಿಮ್ದು ಏನೇ ಧ್ಯಾನದ ಬಗ್ಗೆ ನಿಮ್ದು ಏನೇ ಕ್ವಶನ್ಸ್ ಇದ್ರು, ನಿಮ್ದು ಅನುಭವ ಇದ್ರು ಸಹ ಮೇಡಮ್ ಹತ್ರ ಶೇರ್ ಮಾಡ್ಕೋಬಹುದು ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅನ್ಮಿಟ್ ಕೊಡ್ತೇನೆ, ನೀವು ಶೇರ್ ಮಾಡ್ಕೋಬಹುದು ಮಾಸ್ಟರ್ಸ್. ಈಗ ನಮ್ಮ ಮೇಡಮ್ ಕಡೆಯಿಂದ ಒಂದು ಹಾಡನ್ನ ಕೇಳೋಣ ಮಾಸ್ಟರ್ಸ್. ಸ್ಟಾರ್ಟ್ ಮಾಡ್ಬೋದು ಮೇಡಮ್. ಕುಡಿಸೆ ನಗೆ ಹರಿ ನಿನ್ನ ನಾಮರಸವ, ಕುಡಿಸೆ ನಗೆ ಹರಿ ನಿನ್ನ ನಾಮರಸವ, ಕೊಡಬ್ಯಾಡ ಅನ್ಯರಸ ಹಸಿದಿದ್ದರೂ ಇರುವೆ, ಕುಡಿಸೆ ನಗೆ ಹರಿ ನಿನ್ನ ನಾಮರಸವ, ಜನರ ಮನ್ನಣೆ ದೃಷ್ಟಿ ಕನಸಿಲಾದರೂ ಬ್ಯಾಡ, ಮನವು ನಿನ್ನಲಿ ಸತತ ನೆಲಸಿರಲಿ, ತೃಣವನ್ನು ಘನ ಮಾಡ್ಪ ಅನಿಲ ಮಂದಿರ ವಾಸ, ತೃಣವನ್ನು ಘನ ಮಾಡ್ಪ ಅನಿಲ ಮಂದಿರ ವಾಸ, ಪ್ರಣತ ಪಾಲಕ ನಿನ್ನ ಮೊರೆ ಹೊಕ್ಕೆ ನಿನ್ನ, ಕುಡಿಸೆ ನಗೆ ಹರಿ ನಿನ್ನ ನಾಮರಸವ, ನಿಜ ಭಕ್ತ ಪದವಿಯು ರುಜುವರ್ಗ ಸಂಪೂಜ್ಯ, ಅಜ ಜನಕ ಜಗದೀಶ ಗೋಪಾಲ ಬಾಲ, ರಜನ ದೂರನ ಮಾಡಿ ಮಾಯಾ ಸೆರೆಯ ಬಿಡಿಸೋ, ರಜನ ದೂರನ ಮಾಡಿ ಮಾಯಾ ಸೆರೆಯ ಬಿಡಿಸೋ, ಕುಜನರ ಸಂಗಯನ್ನ ಹತ್ರ ಸುಳಿಸಲು ಬ್ಯಾಡ, ಕುಡಿಸೆ ನಗೆ ಹರಿ ನಿನ್ನ ನಾಮರಸವ, ಕೇಳಿಸೋ ನಿನ್ನ ಕತೆ ನೋಡಿಸೋ ತವ ಮೂರ್ತಿ, ಬಾಳಿಸೋ ಮನ ನಿನ್ನ ಧ್ಯಾನದಲ್ಲಿ, ಪಾಲಾಕ್ಷಸಕ ಪೂರ್ಣ ಜಯೇಶ ವಿಠಲ, ಪಾಲಾಕ್ಷಸಕ ಪೂರ್ಣ ಜಯೇಶ ವಿಠಲ, ಕಾಲಿಗೆ ಬಿದ್ದವನ ಕೈ ಪಿಡಿದು ಉತ್ತರಿಸೋ, ಕುಡಿಸೆ ನಗೆ ಹರಿ ನಿನ್ನ ನಾಮರಸವ, ಕೊಡಬ್ಯಾಡ ಅನ್ಯರಸ ಹಸಿದಿದ್ದರೂ ಇರುವೆ, ಕುಡಿಸೆ ನಗೆ ಹರಿ ನಿನ್ನ ನಾಮರಸವ, ಕುಡಿಸೆ ನಗೆ ಹರಿ ನಿನ್ನ ನಾಮರಸವ, ನಾಮರಸವ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ನಿಮ್ಮ ಹತ್ರ ತುಂಬಾ ಕಲೆಗಳು, ಅಂದ್ರೆ ಸರ್ವ ಗುಣ ಸಂಪನ್ನೆ ಅಂತಾರೆ ಮೇಡಮ್, ಅದೇ ತರ ನೀವು ಸರ್ವ ಕಲಾ ಸಂಪನ್ನೆ ಅಂತ ಹೇಳ್ಬೋದು ಮೇಡಮ್. ಎಲ್ಲಾ ಕಲೆಗಳನ್ನು ಸಹ ರೂಢಿಸ್ಕೊಂಡಿದ್ದೀರಾ ಮೇಡಮ್. ನಿಮ್ಮ ಹತ್ರ ಯಾವ ಕಲೆ ಇಲ್ಲ ಅಂತ ಕೇಳ್ಬೇಕಷ್ಟೇನೆ, ಯಾವ ಕಲೆ ಇದೆ ಅಂತ ಕೇಳೋದಕ್ಕಿಂತ ಯಾವ ಕಲೆ ಇಲ್ಲ ಅಂತ ಕೇಳ್ಬೇಕಾಗತ್ತೆ ಅಷ್ಟೇ ಮೇಡಮ್.
ಎಲ್ಲಾ ಕಲೆ ಕಲೆಗಳನ್ನು ಅದ್ಭುತವಾಗಿ ರೂಢಿಸ್ಕೊಂಡಿದ್ದೀರಾ ಮೇಡಮ್. ನಿಮ್ಗೆ ತುಂಬಾ ಹೃದಯದ ಮಾತಾಡೋ ಕಲೆ ಒಂದ್ ಬರ್ಲಿಲ್ಲ ಮೇಡಮ್. ಹೌದು ಮೇಡಮ್. ಅದೇ ಅದು ಕಡಿಮೆ ಆಗಿದ್ದಕ್ಕೆ ಈ ಕಲೆಗಳೆಲ್ಲ ಬಂದ್ವು ಮೇಡಮ್. ಅದು ಜಾಸ್ತಿ ಆಗಿದ್ರೆ ಈ ಕಲೆಗಳೆಲ್ಲ ಬರ್ತಾ ಇಲ್ಲ ಅನ್ಕೊಂಡಂತ ನನ್ನ ಅಭಿಪ್ರಾಯ. ಮಾತು ಕಡಿಮೆ ಆಗಿದ್ರಿಂದ ಬೇರೆ ಎಲ್ಲಾ ಕಲೆಗಳು ಬಂದ್ವು. ಮಾತಾಡೋದಿದ್ರೆ ಇಷ್ಟೊಂದು ಕಲೆಗಳು ನಾವು ಅಂದ್ರೆ ನೀವು ರೂಢಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ ಮೇಡಮ್. ನಮ್ ಸುಜಾತ ಮೇಡಮ್ ಆಗ್ಲಿಂದ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾಸ್ಟರ್ಸ್ ನಿಮ್ದು ಏನೇ ಕ್ವಶನ್ಸ್ ಇದ್ರು ಹ್ಯಾಂಡ್ ರೈಸ್ ಮಾಡಿ, ಅನ್ಮ್ಯೂಟ್ ಕೊಡ್ತೀನಿ, ಮೇಡಮ್ ಹತ್ರ ಮಾತಾಡ್ಬೋದು. ಇಷ್ಟು ಚೆನ್ನಾಗಿ ಅವರ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ ಮಾಸ್ಟರ್ಸ್. ಏನೇ ಕ್ವಶನ್ಸ್ ಗಳಿದ್ರು ಅಥವಾ ನೀವ್ ಏನಾದ್ರೂ ಕಲಾ ಪ್ರದರ್ಶನ ಮಾಡೋದಿದ್ರು ಮಾಡ್ಬೋದು. ಸುಜಾತ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲ ಆತ್ಮಜೀವಿಗಳಿಗೆ ನನ್ನ ಪ್ರಣಾಮಗಳು ಮೇಡಮ್. ಲಕ್ಷ್ಮಿ ಮೇಡಮ್, ನಿಮಗೂ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ರತ್ನ ಮೇಡಮ್, ನೀವು ಕವಿತ್ರಿ ಅಲ್ಲ ಮೇಡಮ್, ಗಾಯತ್ರಿ ಅಂತ ನಾನು ಕರೀತೇನೆ ನಿಮಗೆ. ಕವಿತ್ರಿ ಅಲ್ಲ, ಯಾಕಂದ್ರೆ ಎಲ್ಲಾ ಗುಣಗಳನ್ನು ಎಲ್ಲಾ ಕಲೆಗಳನ್ನು ಇದ್ದಂತವಳು ನೀನು ಗಾಯತ್ರಿ ನಮ್ಮಂದು ನಾನು ಹೇಳುತ್ತೇನೆ ಮೇಡಮ್. ಆಮೇಲೆ ಶಿಕ್ಷಣ ಆದರಣೆ ಶಿಕ್ಷಣ ಆದರಣೆ ನಮ್ಮ ಹತ್ರ ಎಲ್ಲಾ ಕಲೆಗಳು ಗುಣಗಳು ಇರುತ್ತೋ ಹಾಗೇನಿಲ್ಲ ಮೇಡಮ್. ಕೇಳಿಸ್ತದಲ್ಲ ಮೇಡಮ್? ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ಶಿಕ್ಷಣ ಆದರಣೆ ನಾವು ಎಲ್ಲದರಿಂದ ಸರ್ವಗುಣ ಸಂಪನ್ನ ಅಂತ ಹೇಳಿಕ್ಕೆ ಸಾಧ್ಯವಿಲ್ಲ ಮೇಡಮ್. ಇವತ್ತು ಅಡವಿಯಲ್ಲಿ ಕೆಲಸ ಮಾಡುವವರು ಅವರಲ್ಲಿ ಎಷ್ಟೊಂದು ಕಲೆಗಳು ತುಂಬಿರುತ್ತವೆ ಮೇಡಮ್. ತುಂಬಾ ಕಲೆಗಳು ಇರುತ್ತವೆ. ಅದರಲ್ಲಿ ನೀವು ಹೂವಿನಿಂದ ಅಲಂಕಾರವನ್ನು ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಮೇಡಮ್. ನಮಗೆ ಗೀತಾ ಮೇಡಮ್ಲಿಂದ ನಿಮ್ಮ ಎಲ್ಲಾ ಕಲೆ ಹೂವಿನ ಡಿಸೈನ್ಗಳು ನಮಗೆ ಸಿಗುತ್ತವೆ ಮೇಡಮ್. ಆಮೇಲೆ ನನ್ನ ಹತ್ರನೂ ಅದು ಕಲೆ ಇದೆ ಮೇಡಮ್. ಎಲ್ಲರ ಚೆನ್ನಾಗಿ ಹೂ ಕಂಡ್ರೆ, ಒಂದು ಎಲೆ ಸುಂದರವಾಗಿದ್ದರೆ ಅದನ್ನು ತಂದು ಡಿಸೈನ್ ಮಾಡೋದು, ಮನಿಯೊಳಗೆ ಟೇಬಲ್ ಮೇಲೆ ಇಡೋದು, ನನ್ನ ಹತ್ರನೂ ಅದೊಂದು ಗುಣ ಇದೆ ಮೇಡಮ್. ಆಮೇಲೆ ಇವಾಗ ಯಾರ್ದರ ಬರ್ತ್ಡೇ ಇತ್ತು, ಆನಿವರ್ಸರಿ ಇತ್ತು ಅಂದ್ರೆ ನಾ ಕೊಂಡು ಹೂ ಕೊಡಲ್ಲ ಮೇಡಮ್. ಇದ್ದದ್ರಲ್ಲೇ ಒಂದು ಬುಕ್ಕೆ ಮಾಡಿ ಅವ್ರಿಗೆ ಗಿಫ್ಟ್ ಕೊಡ್ತೀನಿ ಮೇಡಮ್. ಚೆನ್ನಾಗಿ ಅಂದ್ರೆ ಅತಿ ಸುಂದರವಾಗಿ ಅಂದ್ರೆ ನನಗೆ ಎಷ್ಟು ಬರ್ತದ ಅಷ್ಟು ಮಾಡಿ ಅವ್ರಿಗೆ ಅದೇ ಗಿಫ್ಟ್ ಕೊಡುತ್ತೇನೆ ಮೇಡಮ್ ನಾನು. ಅದೂನು ಒಂದು ಕಲೆ ಇದೆ. ಎಲ್ಲರ ಹತ್ರ ಒಂದು ಶಿಕ್ಷಣ ಇಲ್ಲಂದ್ರೆ ಇಂಥ ಕಲೆ ಕೊಟ್ಟಿರ್ತಾನ, ಒಂದು ಶಿಕ್ಷಣ ಇದ್ರೆ ಅದು ಬೇರೆ ಕಲೆ ಕೊಟ್ಟಿರ್ತಾನೆ ಮೇಡಮ್. ಇವತ್ತು ನಿಮ್ಮಲ್ಲಿ ಇದ್ದದ್ದು ತುಂಬಾ ಅದ್ಭುತವಾದ ಕಲೆಗಳು, ಗುಣಗಳು. ಮೇನ್ ಅಂದ್ರೆ ನಮ್ಮ ಅತ್ತೆ ಮಾವ ಮನೆಯನ್ನು ನಡೆಸಿ ಇಷ್ಟೆಲ್ಲ ಮಾಡ್ಕೋತೀವಿ ಅಂದ್ರೆ ನೀವೇ ತುಂಬಾ ಅದ್ಭುತವಾಗಿ ಗ್ರೇಟ್ ಅಂತೀನಿ ಮೇಡಮ್ ನಾ. ಥ್ಯಾಂಕ್ ಯು. ಆನಂದವಣಿಸಿ ನೀವೆಲ್ಲರೂ ಮಾಸ್ಟರ್ಗಳು ಬಂದು ನನ್ನಲ್ಲಿಯೇ ಒಂದೊಂದು ಕಲೆಗಳು ಹೊರಗೆ ಬರ್ಲಿಕ್ಕತ್ತೇವ ಮೇಡಮ್. ನಾನು ನಿಮ್ಮ ಹಾಗೆ ಹೆಚ್ಚು ಮಾತಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಈ ಫೌಂಡೇಶನ್ಗೆ ಬಂದ ಮೇಲೆ ಇಷ್ಟೊಂದು ಮಾತನಾಡ್ಲಿಕ್ಕೆ ನಮ್ಗೆ ರಂಗನಾಥ್ ಗುರುಜಿಗಳು ಕಲಿಸಿದ್ದಾರೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅಂದ್ರೆ ನಮ್ಮ ಸುಜಾತ ಮೇಡಮ್ ಹೇಳೋ ಪ್ರಕಾರ ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆ ಇರುತ್ತೆ. ಅಂದ್ರೆ ಒಬ್ರಲ್ಲಿ ವಿದ್ಯೆ ಇದ್ರೆ ಇನ್ನೊಬ್ರಲ್ಲಿ ಬುದ್ಧಿ ಇರುತ್ತೆ, ಒಬ್ರಲ್ಲಿ ಇನ್ನೊಂದು ಕಲೆ ಇರುತ್ತೆ. ಆ ತರ ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ನಾವು ಚಲೋ ಗುಣಗಳನ್ನ ಅವ್ರ ಕಡೆದು ಕಲ್ಕೋಬೇಕು, ಕೆಟ್ಟ ಗುಣಗಳನ್ನು ಸನಿ ನಾವು ಹೋಗಬಾರದು. ಅಷ್ಟೇ ನಮ್ಮ ಕರ್ತವ್ಯ. ಎಲ್ಲಾ ಮನುಷ್ಯ ಜೀವದಲ್ಲಿ ಬೇರೆ ಬೇರೆ ಅದ್ಭುತವಾದ ಗುಣಗಳು ಇರುತ್ತವೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ದು ಏನಾದ್ರೂ ಧ್ಯಾನದ ಕ್ವಶನ್ಸ್ ಇದೆಯಾ ಮೇಡಮ್? ಮೇಡಮ್ ಹತ್ರ ಏನಾದ್ರು ಕ್ವಶನ್ಸ್, ಏನಾದ್ರು ಧ್ಯಾನದ ಬಗ್ಗೆ ಏನಾದ್ರು ಕೇಳೋದಿದ್ಯಾ? ಮೇಡಮ್, ನೀವು 20 ವರ್ಷ ಆಯ್ತಂದ್ರಿ ಧ್ಯಾನಕ್ಕೆ ಬಂದು. ಅದ್ರಲಿಂದ ನಿಮ್ಮಲ್ಲಿರುವ ಅಜಾರಿಪಣ ಅಂದ್ರೆ ರೋಗಗಳು ಎಲ್ಲಾ ಹೋಗಿವೆ ಅಂದ್ರೆ ಮೇಡಮ್, ನೀವು ಅದರಲ್ಲಿ ಅಳವಡಿಸಿ ಹೇಗೆ ಕೊಂಡ್ರಿ ಧ್ಯಾನಕ್ಕೆ? ಮೊದಲಿಗೆ ಸ್ಟಾರ್ಟ್ಗೆ ಧ್ಯಾನ ಹತ್ತುದಿಲ್ಲ ಮೇಡಮ್. ನೀವು ಹೇಗೆ ಅಳವಡಿಸಿಕೊಂಡ್ರಿ ಅನ್ನೋದು ನನಗೊಂದ್ ಸ್ವಲ್ಪ ಇದನ್ನ ಮಾಡ್ಕೊಡ್ಬೇಕು ಮೇಡಮ್ ನೀವು ಧ್ಯಾನದ ಬಗ್ಗೆ. ಓಕೆ ಮೇಡಮ್. ರತ್ನ ಮೇಡಮ್, ಧ್ಯಾನ ಅಂದ್ರೆ ಬರೀ ಮೌನವಾಗಿ ಬಾಯಿ ಕೂತ್ಕೊಳ್ಳೋದೇ ಧ್ಯಾನ ಅಂತ ಅಂದ್ಕೊಂಡ್ರೆ ಅದಾಗಲ್ಲ ಮೇಡಮ್. ಮನ್ಸನ್ನ ಮೌನ ಮಾಡೋದನ್ನ ತುಂಬಾ ಅಭ್ಯಾಸ ಮಾಡ್ಕೋಬೇಕು. ಅದಕ್ಕೆ ಈ ಮೌನನ ಯಾವಾಗ ಪ್ರೀತಿಸ್ತೀವಿ ಮತ್ತೆ ಮಾತುಗಳು ಬರೋದಿಲ್ಲ, ಮನಸ್ಸಿನಲ್ಲಿ ಕೂಡ ಬರೋದಿಲ್ಲ ಮಾತುಗಳು. ಮೌನನ ಹೆಚ್ಚು ಪ್ರೀತಿಸ್ತಾ ಹೋದತ್ತೆ ಮನದ ಮಾತುಗಳು ಕೂಡ ಮೌನ ಆಗ್ತಾ ಹೋಗುತ್ತೆ. ಆ ಮನದ ಮಾತುಗಳು ಯಾವಾಗ ಮೌನ ಆಗುತ್ತೆ ಅವಾಗ ನಮ್ಮ ಶರೀರಕ್ಕಾಗ್ಲಿ ನಮ್ಮ ಮನಸ್ಸಿಗಾಗ್ಲಿ ಧ್ಯಾನದ ಒಂದು
ಶಕ್ತಿ ಏನಿರುತ್ತೆ ಖಂಡಿತ ಸಿಗುತ್ತೆ ಮೇಡಮ್. ಅದು ಮನಸ್ಸನ್ನ ಫಸ್ಟ್ ಸಂಪೂರ್ಣವಾಗಿ ಮೌನ ಮಾಡೋದನ್ನ ಕಲ್ತ್ಕೋಬೇಕು. ಅವಾಗ ಏನಾಗುತ್ತೆ ತಂತಾನೆ ಒದಗುತ್ತೆ ಮೇಡಮ್. ಅದು ಹೇಳಿದ್ನಲ್ಲ ನಾನು ಎಷ್ಟು ಇವಾಗ ಒಂದು ಉದಾಹರಣೆ ಹೇಳಿದ್ನಲ್ಲ, ಸಕ್ಕರೆ ಮುಂದಿಟ್ಟು ನಾನು ಎಷ್ಟು ಫೋಟೋದಲ್ಲಿ ತೋರಿಸಿ ಸಕ್ಕರೆ ಎಷ್ಟು ಚೆನ್ನಾಗಿದೆ ನೋಡಿ, ಬೆಳ್ಳಗಿದೆ ನೋಡಿ, ಎಷ್ಟು ನೀಟಾಗಿದೆ ನೋಡಿ, ಸಿಹಿ ಇದೆ, ಸಕ್ಕರೆಯಿಂದ ಜಾಂಗೀರ್ ಮಾಡ್ಬೋದು, ಜಿಲೇಬಿ ಮಾಡ್ಬೋದು, ಎಲ್ಲ ನಾನು ಎಷ್ಟು ವಿವರಿಸಿ ಹೇಳಿದ್ರು ಕೂಡ ಅದನ್ನ ನೀವು ಒಂದ್ ಹರಳು ತಗೊಂಡ್ ಬಾಯಿಗೆ ಹಾಕೊಂಡಾಗ ಓ ಇಷ್ಟೊಂದ್ ಸಿಹಿ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅಲ್ವಾ. ನಮ್ಮ ಅನುಭವಗಳನ್ನ ನಾವು ಎಷ್ಟು ಬೇಕಾದ್ರೂ ಹೇಳ್ಬೋದು, ಆದ್ರೆ ನಿಮ್ಮೊಳಗೆ ಆ ಅನುಭವ ಬಂದಾಗ ಮಾತ್ರನೇ ನಾವು ಅನುಭವಿಸ್ಲಿಕ್ ಸಾಧ್ಯ. ಅದು ಮನಸ್ಸನ್ನ ಆದಷ್ಟು ಮೌನಕ್ಕೆ ಶರಣಾಗ ಖಂಡಿತ ಈ ಎಲ್ಲಾ ಶಕ್ತಿನೂ ನಮಗೆ ತಂತಾನಾಗೆ ಬರ್ತಾ ಹೋಗುತ್ತೆ. ಅದು ಫಸ್ಟ್ ಆ ಕಡೆ ಈ ಕಡೆ ಗಮನ ಕಡಿಮೆ ಮಾಡ್ಬೇಕು. ಲೌಕಿಕವಾದ ಗಮನಗಳು ಕಡಿಮೆ ಆಗ್ತಾ ಹೋದಷ್ಟುನು ಸುತ್ತಮುತ್ತ ನಾವು ಈ ಕುದುರೆಗೆ ಏನು ಗಾಡಿ ಆ ಕಡೆ ಈ ಕಡೆ ನೋಡಿದ್ರೆ ಕುದುರೆ ಚಲಿಸುತ್ತೆ ಆ ಕಡೆ ಈ ಕಡೆ ಅಂತ ಇದು ಕಟ್ತಾರಲ್ವಾ, ತನ್ನ ಮಾರ್ಗ ಮಾತ್ರ ಅದಕ್ ಮಾತ್ರ ಗೋಚರಿಸೋ ಹಂಗ್ ಮಾಡ್ತಾರೆ. ಹಂಗೆ ನಾವು ಕೂಡ ಎಲ್ಲ ಅನವಶ್ಯಕವಾದ ಮಾತುಗಳು ಅನವಶ್ಯಕವಾಗಿರುತ್ತೆ, ಎಷ್ಟೋ ಮಾತುಗಳು ಅನವಶ್ಯಕವಾಗಿರುತ್ತೆ. ಅದನ್ನ ಆದಷ್ಟು ಫಿಲ್ಟರ್ ಮಾಡ್ತಾ 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 ಮೌನಕ್ಕೆ ಶರಣಾದ್ರೆ ನಮ್ಮ ಗುರಿ ಕುದುರೆಗೆ ಹಿಂಗ ಆ ಕಡೆ ಈ ಕಡೆ ಏನು ನೋಡೋದಿಲ್ಲ, ಆ ಕಡೆ ಈ ಕಡೆ ಏನು ನೋಡೋಲ್ಲ, ತನ್ನ ಮಾರ್ಗ ಎಷ್ಟಿರುತ್ತೋ ಅಷ್ಟು ಮಾತ್ರ ನೋಡ್ತಾ ಹೋದ್ರೆ ಆ ಶಕ್ತಿ ಅದಾಗದೆ ನಮ್ಮೊಳಗೆ ಪ್ರವೇಶ ಮಾಡ್ತಾ ಇರುತ್ತೆ ಮೇಡಮ್. ಖಂಡಿತ ಇದು ಸಾಧ್ಯ. ಮೌನಕ್ಕೆ ತುಂಬಾ ಶಕ್ತಿ ಇದೆ, ಮೌನಕ್ಕೂ ಧ್ಯಾನಕ್ಕೂ ಎರಡಕ್ಕೂ ತುಂಬಾ ಶಕ್ತಿ ಇದೆ. ಆ ಶಕ್ತಿ ಪ್ರಕೃತಿ ತಾನಾಗ್ ತಾನ್ ಕೊಡ್ತಾ ಹೋಗುತ್ತೆ. ಅದು ನಾವ್ ಅದ್ರಲ್ಲಿ ಪ್ರಕೃತಿನ ಮಾತಾಡಿಸ್ಬೇಕು ಮೊದಲು. ನಾನ್ ಹೂವಿನ ಜೊತೆ ಎಷ್ಟು ಮಾತಾಡ್ತೀನಿ ಅಂದ್ರೆ ಯಾರಾದ್ರೂ ಕೇಳದವ್ರ ಏನಾಗುತ್ತೆ, ಇವ್ರಿಗೆಲ್ಲ ಹುಚ್ಚಿರ್ಬೋದು ಅನ್ಸುತ್ತೆ. ಆದ್ರೆ ಇನ್ನೊಂದು ಹೂವಿನ ಜೊತೆನು ಅದು ಗಿಡದ ಹತ್ರ ಹೋದ್ರೆ ಅದ್ರ ಅನುಭವ ನಾವು ಪಡ್ಕೋತೀವಿ. ಅದೊಂದ್ ಚೂರ್ ಬಾಗುತ್ತೆ ನಮ್ ಕಡೆ, ಹೂವು ಕೂಡ ನಮ್ ಬಾಗುತ್ತೆ ನಾವ್ ಹತ್ರ ಹೋದಾಗ. ಆ ಭಾಷೆ ಇದೆಯಲ್ಲ ಪ್ರಕೃತಿ ಭಾಷೆನ ಪ್ರೀತಿಸ್ತಾ ಹೋದ್ರೆ ಖಂಡಿತ ಪ್ರಕೃತಿಲಿರೋ ಎಲ್ಲಾ ಶಕ್ತಿನೂ ನಮ್ಮೊಳಗೆ ಪ್ರವೇಶ ಮಾಡ್ತಾ ಹೋಗುತ್ತೆ ಮೇಡಮ್. ಇದು ನನ್ನ ಅನುಭವ. ನೂರಷ್ಟು ಇದು ಸತ್ಯ ಇದೆ ಮೇಡಮ್. ನನಗ ಸಿಟ್ಟು ಯಾವಾಗ ಬಂತಲ್ಲ ಮೇಡಮ್, ಅವಾಗ ನಾ ಬಗೀಚದಲ್ಲಿ ಕುರುಪಿ ತಗೊಂಡ್ ಹೋಗಿ ಅದನ್ನ ಕ್ಲೀನ್ ಮಾಡಿ ಹೂಗಳಿಗೆ ನೀರು ಬಿಟ್ಟು ಗೊಬ್ಬರ ಹಾಕಿದ ಮೇಲೆ ಆಗ್ತಿದ್ದೀನಿ ಮೇಡಮ್. ತುಂಬಾ ತುಂಬಾ ಶಾಂತ. ಅಗ್ದಿ ಸಿಟ್ಟು ಎಲ್ಲಾರ ಸಿಟ್ಟು ತಲಿ ಒಂಥರ ತ್ರಾಸ ಆಗ್ತಿತ್ತು ಮೇಡಮ್. ಒಂದ್ ಕುರುಪಿ ತಗೊಂಡ್ ಹೋಗಿ ಗಿಡದಲ್ಲಿ ಎಷ್ಟೊಂದು ಮಾಡಿದ್ರೆ ನನಗೆ ಇಷ್ಟ ಆನಂದ ಅನಿಸ್ತಿತ್ತು. ನನಗೆ ಸಿಟ್ಟು ಎಲ್ಲಿ ಹೋಯ್ತಿದ್ದು ಹಿಂಗ ಅನಿಸ್ತಿತ್ತು ಮೇಡಮ್. ಈಗ ನೀವ್ ಹೇಳೋದ್ರಲಿಂದ ಇದು ನಿಜ ಇದೆ ಅಂತ ತಿಳ್ತಾರೆ ನಿಜವಾಗ್ಲೂ ಮೇಡಮ್. ಸಣ್ಣ ಸಿಟ್ಟು ಕೋಪ ಒಂದು ಸಣ್ಣ ಪುಟ್ಟ ಎಲ್ಲಾನು ಇರ್ಬೇಕು, ಆದ್ರೆ ನಮ್ಮ ಸಿಟ್ಟು ಬೇರೆಯವ್ರಿಗೆ ಹಾನಿ ಮಾಡ್ಬಾರ್ದು, ಬೇರೆಯವ್ರಿಗೆ ನಮ್ಮ ಆತ್ಮಕ್ಕೆ ಹೊರಟು ಹೋಗ್ಬಾರ್ದು. ಅಷ್ಟು ಸಣ್ಣ ಪುಟ್ಟ ಇರ್ಬೇಕು, ಕೋಪ ನಗು ಅಳು ಎಲ್ಲಾ ಮಿಶ್ರಣ ಅಲ್ವಾ ಮೇಡಮ್ ನಮ್ ಜೀವನ. ಎಲ್ಲ ಇರ್ಬೇಕು, ಆದ್ರೆ ಅದ್ರಿಂದ ಯಾರಿಗೂ ಹಾನಿ ಆಗದಂತ ಕೋಪ ಇರ್ಬೇಕು. ನಮಗೂ ಹಾನಿ ಆಗ್ಬಾರ್ದು, ನಮ್ಮೊಳಗಿರೋ ಆತ್ಮಕ್ಕೂ ಹಾನಿ ಆಗ್ಬಾರ್ದು, ಬೇರೆ ಆತ್ಮಕ್ಕೂ ಹಾನಿ ಆಗ್ಬಾರ್ದು. ಅಷ್ಟು ಸಣ್ಣ ಪುಟ್ಟ ಕೋಪ, ಒಂದು ಅಳು ನಗು ಎಲ್ಲ ಮಿಶ್ರಣ ಇರ್ಬೇಕು ಜೀವನ. ಅದನ್ನ ಎಲ್ಲಾನು ನಮ್ ಕೈಲೇ ಇದೆ ಅಲ್ವಾ, ನಮ್ಮ ಕೈಲೇ ಇದೆ, ಹಿಡಿತಾ ಎಲ್ಲ ನಮ್ ಕೈಲೇ ಇದೆ ಅಲ್ವಾ, ಯಾರು ಬೇರೆಯವ್ರ ಅಲ್ವಾ. ಶಕ್ತಿ ಇದ್ದಿದ್ದಿಲ್ಲ ಮೇಡಮ್. ಈಗ ಫೌಂಡೇಶನ್ಕ್ಕೆ ಬಂದ್ಮೇಲೆ ನಂದೇನ್ ತಪ್ಪಾಯ್ತು, ನಾ ಯಾಕೆ ಹೀಗ್ ಮಾಡಿದೆ ಅನ್ನೋದು ನನ್ನಲ್ಲಿ ನನಗೆ ಅರಿವು ಆಗ್ತಿದೆ ಮೇಡಮ್. ತುಂಬಾ ಅರಿವು ಆಗ್ತಾ ಇದೆ. ಅದನ್ನೇ ನಮ್ಮದೇ ನಮಗೆ ಗುರು ಆದಾಗ ಅದು ಜ್ಞಾನದ ಬೆಳಕು ತಂತಾನೆ ಬಂದ್ಬಿಡುತ್ತದೆ. ನಿಜವಾಗ್ಲೂ. ಥ್ಯಾಂಕ್ ಯು ಸುಜಾತ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಜ್ಯೋತಿ ಮ್ಯಾಮ್ ಮಾತಾಡ್ಬೋದು ನೀವು. ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ತೆ. ನಿಮ್ದಿದು ಹೂವಿಂದೆಲ್ಲ ನೋಡಿ ಚೆನ್ನಾಗ್ ಕಾಣಿಸ್ತಾ ಇದೆ ಮೇಡಮ್. ನಾವು ಹಾಕೋಣ ಅಂದ್ರೆ ಅದು ನಮ್ದಷ್ಟು ಈ ಕೂರಲ್ಲ, ಅಭ್ಯಾಸ ಇದ್ರೆ ತಾನೇ ಅದು ಪೂರ್ತಿ ಇದಾಗದು ಅನ್ಸ್ತು. ಇನ್ನು ನನ್ನ ಒಂದ್ ಕ್ವಶನ್ ಇತ್ತು. ಈಗ ಸುಜಾತ ಮೇಡಮ್ ಅದು ಕಡಿಮೆ ಕಂಪ್ಲೀಟ್ ಇದು ಮಾಡಿದ್ರು. ನಾನು ಈಗ ಟೈಲರಿಂಗ್ ಮಾಡ್ತಿದ್ದೆ ಮೇಡಮ್, ಅದು ಬ್ಯಾಕ್ ಪೈನ್ ಬಂದು ಮಾಡ್ತಾ ಇಲ್ಲ, ಬಿಟ್ಟಿದೀನಿ.
ನೀವು ಧ್ಯಾನ ಎಲ್ಲ ನೈಟ್ ಎಲ್ಲ ಮಾಡ್ತಿದ್ರೇನಲ್ಲ ಮೇಡಮ್? ಇಲ್ಲ ಮೇಡಮ್, ಬೆಳಗಿನ ಜಾವ ಮತ್ತೆ ಮಲಗೋ ಮುಂಚೆ ಇಷ್ಟೇ ಮೇಡಮ್. ಕೆಲವೊಂದು ಅಭ್ಯಾಸಗಳು ಏನಾಗುತ್ತೆ ಮೇಡಮ್, ನಮ್ಮಲ್ಲಿರೋ ಎಲ್ಲಾನು ನೋವುಗಳನ್ನ, ಒಂದು ದುರ್ಗುಣಗಳನ್ನ, ನಮ್ಮ ಒಂದು ಅಭ್ಯಾಸಗಳಿರುತ್ತಲ್ಲ, ಹವ್ಯಾಸಗಳು, ಅದು ಕಡಿಮೆ ಮಾಡುತ್ತೆ ಮೇಡಮ್ ಧ್ಯಾನಕ್ ಬಂದ್ಮೇಲೆ. ಹೌದು ಮೇಡಮ್, ನಮ್ಮ ಹವ್ಯಾಸ ಅದು. ನಾವು ಹಾ ಮೇಡಮ್, ನಮ್ಮ ಒಂದು ಎಲ್ಲ ದುರ್ಗುಣಗಳನ್ನ ಕಸ ಹೇಗ್ ಗುಡಿಸುತ್ತೆ ಮನೇಲಿ ನಾವು ಗುಡಿಸ್ತೀವಿ, ಹಂಗೆಲ್ಲ ಹೊರ ಹಾಕುತ್ತೆ ಮೇಡಮ್ ಅದು. ಹವ್ಯಾಸಗಳು, ಹೊಸ ಹೊಸ ಹವ್ಯಾಸ. ನೆಟ್ವರ್ಕ್ ಇಶ್ಯೂ ಇದೆ ಮೇಡಮ್ ನಂದಿಲ್ಲಿ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್. ಅನುರಾಧ ಮ್ಯಾಮ್, ನೀವು ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಅದೇ ಮೇಡಮ್ ಅವರಿಗೆ ಹುಷಾರಿಲ್ಲ ತುಂಬಾ ಅಂದ್ರಲ್ಲ, ಕೈನೂ ಮಡ್ಸಕ್ಕಾಗಿಲ್ಲ, ಬೆರಳೆಲ್ಲ ಅಂದ್ರಲ್ಲ ಮೇಡಮ್, ನೀವು ಧ್ಯಾನ ಮಾಡುವಾಗ ಯಾವ ಚಿಹ್ನೆ ಇಟ್ಕೊಂತಿದ್ರಿ, ಮುದ್ರೆನ? ಕೈ ಬೆರಳೇನು ಆಗಿರ್ಲಿಲ್ಲ ಮೇಡಮ್ ನಂಗೆ. ಭುಜ ಇರ್ಲಿಲ್ಲ, ಭುಜ ಹಿಂಗೆ ಮೇಲ್ ತೆಗಿಯಕ್ ಆಗ್ತಾ ಇರ್ಲಿಲ್ಲ, ಬಿಟ್ರೆ ಬೆರಳೆಲ್ಲ ಏನು ಆಗ್ತಿರ್ಲಿಲ್ಲ. ಅವಾಗ ನಮ್ಗ ಅಲ್ಲಿ ಇದೆಲ್ಲಾ ಮುದ್ರೆಗಳು ನಮ್ಗ ಅಲ್ಲಿ ಫಸ್ಟ್ ನಾನ್ ಹೇಳಿದ್ನಲ್ಲ, ಪ್ರಾಣಿಕ್ ಹೀಲಿಂಗ್ ಸ್ಕೂಲಿಗೆ ಹೋದಾಗ ಅಲ್ಲಿ ಈ ತರ ಏನು ಕೈ ಬೆರಳು ಅದೆಲ್ಲ ಫಸ್ಟ್ ಅವ್ರೇನು ಮಾಡೋದಿಲ್ಲ. ಅಲ್ಲಿ ಫಸ್ಟ್ ಪಿರಮಿಡ್ ತರದ್ದೊಂದು ಮಂಟಪ ಇತ್ತು ಅಲ್ಲಿ, ಅದ್ರ ಕೆಳಗ್ ಕೂಡಿಸ್ಬಿಟ್ಟು ನಮ್ಮೊಳಗೆ ಏನು ಸಂಕಟ ಇರುತ್ತಲ್ವಾ, ಈ ಬಂದ್ಮೇಲೆಲ್ಲ ಇದೆಲ್ಲ ಕ್ಲೀನ್ ಆಗುತ್ತೆ. ಅದಕ್ ಮುಂಚೆ ಎಲ್ಲ ನಮ್ಮೊಳಗೆ ಏನೋ ಸಂಕಟ ಎಲ್ಲ ಇರುತ್ತಲ್ವಾ, ನಾವು ಎಲ್ಲಾ ಬಾಧೆಗಳನ್ನು ಹೇಳ್ಕೊಂಡ್ಬಿಡ್ಬೇಕು ಹೊರಗಡೆ. ಅಲ್ಲಿ ಕೂಡಿಸ್ಬಿಟ್ಟು ಒಂದ್ ರೂಮ್ ಬಿಡೋರು ಆ ಪಿರಮಿಡ್ ಕೆಳಗಡೆ. ನಾವ್ ಯಾರೋ ಎದುರು ಕೂತಿದ್ದಾರೆ ಅನ್ನೋ ತರ ನಮ್ಮೊಂದ್ ಇವಾಗ ಯಾರ ಕೈಲಾದ್ರೂ ಹೇಳ್ಕೊತೀವಲ್ವಾ, ಆ ತರ ಎಲ್ಲ ಹೇಳ್ಕೊಳಕ್ ಬಿಟ್ಬಿಡೋರು. ಆಮೇಲೆ ಸ್ವಲ್ಪ ಒಂದು ಹಂತಕ್ಕೆ ನಾವು ಪರವಾಗಿಲ್ಲ ಅನ್ನೋ ಒಂದ್ ಹಂತಕ್ ಬಂದ ಮೇಲೆ ಚಿನ್ಮುದ್ರೆಯಲ್ಲಿ ಕೂರ್ಸೋರ್ಗೆ ಧ್ಯಾನಕ್ಕೆ. ಇದು ಚಿನ್ಮುದ್ರೆ ಅಂತ ಧ್ಯಾನ, ಇದು ಮುದ್ರಾ ಅದ್ರಲ್ಲಿ ಕೂರ್ಸೋರು ನಮ್ಗೆ. ಈ ತರ ಲಾಕ್ ಮಾಡೋದು ಯಾವ್ದು ಇಲ್ಲದ್, ಯಾಕೆಂದ್ರೆ ಎಲ್ಲಾನು ನಾನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಚಿನ್ಮುದ್ರೆಯಲ್ಲಿ ಕೂರ್ಸೋರು ಮೇಡಮ್, ಕಣ್ಣು. ಓಕೆ ಮೇಡಮ್. ಮತ್ತೆ ಹಾಡೇನು ಹೇಳಂಗಿಲ್ಲ ಮೇಡಮ್ ಇವತ್ತು? ಒಂದ್ ನಿಮಿಷ ಮೇಡಮ್, ಇದು ಕ್ವಶನ್ಸ್ ಮುಗ್ದು ಹೋಗ್ಲಿ, ಏನ್ ಟೈಮ್ ಇಲ್ಲ ಅಂದ್ರೆ 27 ಕ್ವಶನ್ಸ್ ಮುಗಿಲಿ, ಆಮೇಲೆ ನೋಡೋಣ. ನಂದು ಒಂದು 3-4 ನಿಮಿಷ ಮೇಡಮ್, ನನಗೆ ಯಾರೋ ಅತಿಥಿಗಳು ಬಂದಿದ್ದಾರೆ. ಓಕೆ ಓಕೆ ಮ್ಯಾಮ್. ನಾಗಲಲಿತಾ ಮ್ಯಾಮ್, ನಿಮ್ದೇನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಕೊಂಡ್ ಮೇಡಮ್. ಇನ್ನೊಂದ್ 3-4 ನಿಮಿಷ ಮೇಡಮ್. ಓಕೆ ಮೇಡಮ್. ಓಕೆ ಮೇಡಮ್. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಇಲ್ಲ ಇಲ್ಲ ಮೇಡಮ್, ಪರವಾಗಿಲ್ಲ. ಹಾ ಮೇಡಮ್, ಬೇಕಾದ್ರೆ ಇನ್ನೂ ಒಂದ್ ನಿಮಿಷ ಮಾತಾಡೋಣ ಬೇಕಾದ್ರೆ. ನಮ್ ನಾಗಲಲಿತಾ ಮ್ಯಾಮ್ ಏನಾದ್ರೂ ಒಂದ್ ಕ್ವಶನ್ ಇರ್ಬೋದು, ಅದ್ ಒಂದ್ ಕೇಳಿದ್ರೆ ಆಮೇಲೆ ನೀವು ಹೇಳಿ ಮೇಡಮ್. ಮೇಡಮ್, ತುಂಬಾ ಅದ್ಭುತವಾದ ಅನುಭವಗಳು. ಧ್ಯಾನ ಅಂದ್ರೆ ನಮಗೂ ಅಷ್ಟೇ 1 ವರ್ಷದಿಂದ ಮಾಡ್ತಾ ಇದ್ದೀನಿ, ಈ ಒಂದು ಇದಕ್ ಸೇರ್ಕೊಂಡು. ಆಧ್ಯಾತ್ಮಿಕವಾಗಿ ಚಿಕ್ಕದ್ರಿಂದಾನು ಸ್ವಲ್ಪ ಆಸಕ್ತಿ. ಈಗ ಧ್ಯಾನಕ್ ಕೂತ್ಕೊಂಡ್ರೆ ಕಾಲುಗಳು ತುಂಬಾ ದಪ್ಪ ಊದ್ ಬಿಡ್ತವೆ ಮೇಡಮ್. ನಂಗೆ ಇದ್ರಲ್ಲಿ ಚಕರ್ಗೆಲ್ಲ ಹಾಕೊಂಡ್ ಕೂತ್ಕೊಳಕ್ ಆಗಲ್ಲ. ಚೇರ್ ಮೇಲೆ ಕೂತ್ಕೊಂಡ್ರೆ ತುಂಬಾ ಮಂಡಿನ ಕೆಳಗಡೆಗೆ ತತ್ತಿಗಳೆಲ್ಲ ಊದ್ ಬಿಡುತ್ತೆ. 3 ಗಂಟೆ ಗೊತ್ತಾ ಮೇಡಮ್, ನಾವು ಚೇರ್ ಮೇಲೆ ಕೂತ್ಕೋತೀವಲ್ವಾ, ಅದ್ರ ಸಮಾನೆ ಏನಾದ್ರೂ ಇಲ್ಲ ಒಂದು ಚೂರ್ ಕೆಳಗೆ ಹಾಕೊಂಡು ಕಾಲ್ ಚಾಚ್ಕೊಂಡ್ ಕೂತ್ಕೊಳ್ಳಿ. ಅನುಕೂಲ. ಯಾಕೆಂದ್ರೆ ಬ್ಲಡ್ ಒಂಚೂರು ಹಿಂಗೆ ಅದು ನಿಮ್ಗೆ ತೊಂದ್ರೆ ಇರುತ್ತೆ ಅನ್ಸುತ್ತೆ. ಚೇರ್ ಮೇಲೆ ಕೂತಿರ್ತೀವಲ್ವಾ, ಒಂದ್ ಅರ್ಧ ಅಡಿ ಕೆಳಗಿನಷ್ಟು ಏನಾದ್ರೂ ಸ್ಟೂಲೋ ಏನಾದ್ರೂ ಇಟ್ಕೊಂಡ್ ಕಾಲ್ ಚಾಚ್ಕೊಂಡ್ ಕೂತ್ಕೊಳ್ಳಿ ಆರಾಮಾಗಿ. ಅವಾಗ ಊತ ಬರೋದಿಲ್ಲ. ಕಾಲ್ ಕೆಳಗ್ ಬಿಟ್ರೆ ಊತ ಬರುತ್ತೆ ಅಲ್ವಾ. ಅದ್ ತುಂಬಾ ಊದ್ ಬಿಡುತ್ತೆ. ತುಂಬಾ ನೈಟ್ ಮೆಡಿಟೇಷನ್ ಎಲ್ಲ ಮಾಡ್ತಿದ್ದೆ, ತುಂಬಾ ಆಸಕ್ತಿ. ಹಂಗಾಗ್ಬಿಟ್ಟು ಸ್ವಲ್ಪ ಏರ್ಪೇರ್ ಆಗ್ಬಿಡ್ತು ತುಂಬಾ. ಸ್ವಲ್ಪ ಒಂದ್ 15-20 ಕಾಲು ಭಾರ ಕೆಳಗಡೆ ಬಿಟ್ಟಾಗ ಹಂಗಾಗತ್ತೆ. ಕಾಲ್ ಸ್ವಲ್ಪ ಎತ್ತರದಲ್ಲಿಟ್ರೆ ಆ ತರ ಆಗೋದಿಲ್ಲ ಮೇಡಮ್. ಸುಮ್ನೆ ಮಲಗಿದ್ರೆ ಇಲ್ಲ, ಅಕಸ್ಮಾತ್ ಆತರ ಮಾಡಿದ್ರೆ ಮಲಗಿದಾಗ ಎದ್ದು ವಾಶ್ರೂಮ್ಗೆ ಹೋಗ್ತಾನೆ ಇರ್ಬೇಕು ರಾತ್ರಿ ಅಂತ ಅನಿಸ್ತಿತ್ತು. ಜ್ಞಾನ ಕೂತ್ಕೊಂಡ್ಮೇಲೆ ರಾತ್ರಿ ಹೊತ್ತು ಮಾಡ್ತಿದ್ದೆ. ನೈಟ್ ಮೆಡಿಟೇಷನ್ ಇಟ್ಟಿದ್ದಾರೆ ನಮ್ಮ ಇದ್ರಲ್ಲಿ, ತುಂಬಾ ಹೊತ್ತು ಮಾಡ್ತಿದ್ದೆ. 2 ಗಂಟೆ 3 ಗಂಟೆ ಟೈಮ್ ಎಲ್ಲ. ಅಷ್ಟೊತ್ತು ಮೆಡಿಟೇಷನ್ ಮಾಡುವಾಗ ವಾಶ್ರೂಮ್ಗೆ ಹೋಗೋದೇ ಇಲ್ಲ. ಮಲಗಿದ್ರೆ ಮಾತ್ರ ಎದ್ದೆದ್ದು ಹೋಗ್ಬೇಕು ಅಂತ ಅನಿಸ್ತಿರುತ್ತೆ. ಮಾಡಕ್ ಆಯ್ತು. ಧ್ಯಾನ ತುಂಬಾ ಆಸಕ್ತಿ, ಆದ್ರೆ ಅದೊಂದು ಪ್ರಾಬ್ಲಮ್ ಇಂದ ಸ್ವಲ್ಪ ನಿಲ್ಸ್ಬಿಟ್ಟಿದೀನಿ.
ಅದೇ ಈಗ 1 ಅವರ್ ಈ ತರ ಈಗ ಮಾಡ್ತಾರಲ್ಲ ಈ ತರ ಮಾಡ್ಕೊಳ್ತಿದೀನಿ. ಅದಕ್ಕೆ ಹಾ. ಕೇಳಿದೆ ಸರಿ. ಹಾಗೆ ಕಾಲ್ನ ಹಿಡ್ಕೊಂಡು ಮಾಡ್ತೀನಿ. ಇದು ಏಕ್ದಮ್ ಧ್ಯಾನದಿಂದನೇ ಅಂತ ಎಲ್ಲ ಅನ್ನೋದಕ್ಕಿಂತ ಬೇರೆ ಬೇರೆ ಸ್ವಲ್ಪ ಪ್ರಯೋಗಗಳು ನಾವು ಮಾಡ್ಕೋಬೇಕು ಹಂಗಂದ್ರೆ ಇದು ಈ ತರ ನೀವ್ ಹೇಳಿದ್ರಲ್ಲ, ಅದಕ್ಕೆ ಇದು ಈ ಕಿರುಬೆರಳುನು ಈ ಹೆಬ್ಬೆಟ್ಟಿರುತ್ತಲ್ಲ, ಹಾ ಮೇಡಮ್. ಕಿರುಬೆರಳು ಮೇಡಮ್, ಇದನ್ನ ಹೇಳಿ. ಸ್ವಲ್ಪ ಒಂದು 10 ನಿಮಿಷ ಅಭ್ಯಾಸ ಮಾಡ್ರಿ, ಇದು ಕಡಿಮೆ ಆಗತ್ತೆ ಮೇಡಮ್, ಖಂಡಿತ ಆಗತ್ತೆ. ಹಾ ಹಾ. ಯಾವ್ದು ಈ ಮೇಡಮ್? ಕಿರುಬೆರಳು ತುದಿ, ಹೆಬ್ಬೆರಳಿನ ಗೊತ್ತಾಯ್ತು. ತುದಿ, ಈ ತರ ಹಾ ಹಾ. ಈ ಸರಿ ತರ ಒಂದು 10 ನಿಮಿಷ ಎಲ್ಲಾದ್ರೂ ಕೂತಾಗ ಮಾಡಿ, ನಿಮ್ಗೆ ಈ ಹಾ. ಪದೇ ಪದೇ ಮೂತ್ರಕ್ಕೆ ಹೋಗೋದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಮೇಡಮ್. ಬೇರೆ ಟೈಮ್ ಎಲ್ಲ ಏನಾಗಲ್ಲ, ರಾತ್ರಿ ಮಲಗ್ದಾಗ ಧ್ಯಾನ ಹೌದು ಕೂತ್ಕೊಂಡಾಗು ಇಲ್ಲ, ಅದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಇದು ಈ ಮುದ್ರೆಗಳು ಕೆಲಸ ಮಾಡುತ್ತೆ. ತುಂಬಾ ಹೇಳ್ಕೊಟ್ಟಿದ್ದಾರೆ. ಹೆಚ್ಚಿಗೆ ಅಭ್ಯಾಸ ಮಾಡ್ತಾ ಇಲ್ಲ. ತುಂಬಾ ದಿನ ಹೇಳ್ತಿರ್ತಾರೆ ನಮ್ ಗುರುಗಳು. ತುಂಬಾ ಅಭ್ಯಾಸ ಮಾಡ್ತಿಲ್ಲ ಮೇಡಮ್ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಕಾಲು ಸ್ವಲ್ಪ ಎತ್ತರದಲ್ಲಿ ಇಟ್ಕೊಂಡು ಕೂತ್ಕೊಳ್ಳಿ, ಊತ ಕಡಿಮೆ ಆಗುತ್ತೆ, ಊತ ಬರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ನಾಗಲಲಿತಾ ಮ್ಯಾಮ್. ನಿಮ್ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ಸಹ ಧ್ಯಾನದಲ್ಲಿ ಅದ್ಭುತವಾದಂತಹ ಸಾಧನೆನ ಮಾಡ್ತಾ ಇದ್ದೀರಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ನಾಗಲಲಿತಾ ಮ್ಯಾಮ್. ಥ್ಯಾಂಕ್ ಯು ರತ್ನಾ ಮ್ಯಾಮ್. ನಿಮ್ದು ಅದೇ ನನ್ಗೆ ಮಾತು ಕಡಿಮೆ, ಬೇರೆ ಎಲ್ಲದನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಅಂತ ಮೊದ್ಲಿಗೆನೆ ಹೇಳಿದ್ದೀರಾ ಮೇಡಮ್. ಆದ್ರೂ ಸಹ ನಮ್ ಕ್ವಶನ್ಸ್ ಗಳಿಗೆಲ್ಲ ತುಂಬಾ ಚೆನ್ನಾಗಿ ನೀವು ಅಂದ್ರೆ ಉತ್ತರಗಳನ್ನ ನೀಡಿದ್ದೀರಾ ಮೇಡಮ್. ನೀವು ಕಲಾ ಶಾರದೆನೆ ಅಂತ ಹೇಳ್ಕೋಬಹುದು ಮೇಡಮ್ ನಿಮ್ಮನ್ನ. ನಿಮ್ಮಲ್ಲಿ ಇರ್ತಕ್ಕಂತ ಕಲೆಗಳಿಗೆ ನಾವು ಆಭಾರಿ ಮೇಡಮ್. ನಿಮ್ಮ ಕ್ಲಾಸಸ್ ನಮ್ಮ ವೇದಿಕೆನಲ್ಲಿ ಇನ್ನೂ ಹೆಚ್ಚು ಬರ್ಲಿ ಅಂತ ಕೇಳ್ಕೊತೀನಿ ಮೇಡಮ್. ಕಲಾದೇವಿಗೆ ನಾನೊಂದು ವಾಹಕ ಅಷ್ಟೇ. ನನ್ನ ಅದು ನೀವ್ ಅನ್ಕೊಂಡಿರೋದು ಮೇಡಮ್. ಆದ್ರೆ ನಾವು ನಿಮ್ಗೆ ಕೊಡ್ತಕ್ಕಂಥದ್ದು ಕಲಾದೇವಿನೇ ಅಂತ ಹೇಳ್ಬೋದು ಮೇಡಮ್. ನಿಮ್ಮಲ್ಲಿ ಇರ್ತಕ್ಕಂಥ ವಿದ್ಯೆಗಳು ಅಂದ್ರೆ ನಿಮ್ಮಲ್ಲಿ ಎಷ್ಟು ಕಲೆ ಇದೆಯೋ ಅಷ್ಟು ಕಲೆನೂ ನಮ್ಗೆ ಒಂದೊಂದು ವಾರದಲ್ಲಿ ನೀವು ಕೊಟ್ರುನು ನಾವು ರೆಡಿ ಇದೀವಿ ಮೇಡಮ್ ತಗೊಳಕ್ಕೆ. ನಿಮ್ದು ಕ್ಲಾಸ್ಗಳು ನಮ್ಗೆ ಹೆಚ್ಚು ಬರ್ಲಿ ಅಂತ ಈಗ 2 ವಾರದ ಹಿಂದೆನೆ ನಿಮ್ ಕ್ಲಾಸ್ ಬರ್ಬೇಕಿತ್ತು ನಮ್ಗೆ. ಹಾಗಾಗಿ ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಆಯ್ತು ಅಂತ ಅಂದ್ಬಿಟ್ಟು ಬರ್ಲಿಲ್ಲ. ಆದ್ರೂ ಸಹ ಮಿಸ್ ಮಾಡ್ದೇನೆ ಇವತ್ತಾದ್ರೂ ಬಂದು ನೀವು ನಿಮ್ಮ ಜ್ಞಾನವನ್ನ ಹಂಚಿದ್ದೀರಾ ಮೇಡಮ್. ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ಸಹ ನಮ್ಗೆ ಬಂದು ನಿಮ್ಮ ಅನುಭವವನ್ನ ಹೇಳ್ಕೊಂಡಿದ್ದೀರಾ. ಆಗಿನ ನಿಮ್ಮ ಕಲಾ ಪ್ರದರ್ಶನವನ್ನ, ನಿಮ್ಮಲ್ಲಿ ಇರ್ತಕ್ಕಂತ ಕಲೆಗಳನ್ನ ಎಲ್ಲಾನು ಸಹ ನಮ್ ಜೊತೆ ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದೀರಾ ಮೇಡಮ್. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದೇ ತರ ಮುಂದೆನೂ ನಿಮ್ ಕ್ಲಾಸಸ್ ಬರ್ತಾ ಇರ್ಲಿ ಅಂತ ಕೇಳ್ಕೊತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಇನ್ನೇನ್ ಟೈಮ್ ಆಗಿದೆ ಮಾಸ್ಟರ್ಸ್. ಇನ್ನು ನಾವು ಆಗ್ಲೇ 4:35 ಆಯ್ತು ಅಂದ್ರೆ ನಮ್ ಟೈಮ್ ಮುಗ್ದಿದೆ. ನೀವು ಕಲೆಗಳನ್ನ ಪ್ರದರ್ಶನ ಮಾಡ್ಬೇಕು ಅನ್ನೋದಿತ್ತು ಅಂದ್ರೆ ನಮ್ಮ 21ನೇ ದಿನ ಅಂದ್ರೆ ಬುಧವಾರ ಇದು ಪ್ರೋಗ್ರಾಮ್ ಎಂಡ್ ಆಗತ್ತೆ. ಅವತ್ತು ನಿಮ್ಮದೇ ದಿನ. ನೀವು ಏನು ಕಲಾ ಪ್ರದರ್ಶನ ಬೇಕಾದ್ರೂ ಸಹ ಮಾಡ್ಕೋಬಹುದು. ಅಲ್ಲಿ ತನಕ ಇನ್ನೂ ಹೆಚ್ಚು ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಕಲೆಗಳನ್ನ ಹೆಚ್ಚು ರೂಢಿಸ್ಕೊಳ್ಳಿ. ಅವತ್ತು ಎಲ್ಲ ಪ್ರದರ್ಶನ ಮಾಡಿ ಅಂತ ಹೇಳ್ತಾ ಯಾರು ಬೇಜಾರ್ ಮಾಡ್ಕೊಳ್ಳೋದ್ ಬೇಡ. 21ನೇ ತಾರೀಕು ಇನ್ನೇನಿಲ್ಲ, 3 ದಿವಸ, ಸೋಮವಾರ, ಮಂಗಳವಾರ, ಬುಧವಾರ. ಆ 3 ದಿವಸದಲ್ಲಿ ನಿಮ್ಮ ಕಲೆಗಳನ್ನ ಪ್ರದರ್ಶನ ಮಾಡ್ಬೋದು ಮಾಸ್ಟರ್ಸ್. ಯಾರು ಸಹ ಬೇಜಾರ್ ಮಾಡ್ಕೊಳ್ಳೋದು ಬೇಡ. ಮೇಡಮ್ ಅವರು ಬಂದು ಒಳ್ಳೆ ಅವರ ಅನುಭವವನ್ನ ಕೊಟ್ಟಿದ್ದಾರೆ. ಹಾಗೇನೆ ನಮ್ಗೆ ಈ ವೇದಿಕೆಯನ್ನ ಅನುವು ಮಾಡಿಕೊಟ್ಟಿರ್ತಕ್ಕಂಥ ರಂಗನಾಥ್ ಸರ್ ಅವರಿಗೂ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ಮಾಸ್ಟರ್ಸ್ ನೀವು ಇಲ್ಲಿ ತನಕ ಧ್ಯಾನ ಮತ್ತು ಒಳ್ಳೆಯ ಜ್ಞಾನವನ್ನ ಪಡ್ಕೊಂಡಿದ್ದೀರಾ. ನೀವು ಸಹ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಸಪೋರ್ಟ್ ಮಾಡಿದ್ದೀರಾ ಮಾಸ್ಟರ್. ನಿಮಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.